ಹೇಳಿ ಕಳುಹಿಸಬೇಕು ಒಂದು ಕ್ರಮ, ಹೌದು ಇನ್ನೊಂದು ಕಾರ್ಯಕ್ರಮ ಆಗಬೇಕು ಅಂತಲೋ ಏನು ಸೂಚನೆ ಕೊಡುವುದಿದ್ರೆ ನಿನಗೆ, ಹೌದು. ಅದಿಲ್ಲವಾದ್ರೆ ನೀನೇ ನನ್ನನ್ನು ಅಪೇಕ್ಷಿಸಿ ಬಂದಿರಬೇಕು. ಒಂದಾ ದೇವೇಂದ್ರರ ಆಸೆ, ಇಲ್ಲದಿದ್ರೆ ನಿನ್ನ ಆಸೆ ಆಗ್ತದಲ್ವೇ? ನೋಡು, ಈ ಭಾವಗಳೇ ಹಾಗೆ. ರಸಗಳು ಎನ್ನುವಾಗ ಶಾಂತ ರಸ ಮಾತ್ರವೇ ಸ್ವತಂತ್ರ, ಉಳಿದೆಲ್ಲವೂ ಒಂದೋ ಪ್ರತಿಕ್ರಿಯೆಯಾಗಿ ಇಲ್ಲದಿದ್ರೆ ಇನ್ನೊಂದರ ಅವಲಂಬನೆಯಾಗಿ ಬೆಳೆಯುತ್ತದೆ. ನಮ್ಮನ್ನು ನಾವು ಅನುಭವಿಸಬೇಕು ಅಂತಂದ್ರೂ ಕೂಡ ಮತ್ತೊಬ್ಬನ ಅವಲಂಬನೆಗೆ ಬೀಳ್ತೇವೆ. ಆಧಾರ ಆಧೇಯ ಸಂಬಂಧ ಉಂಟಲ್ವೇ? ಅದಿಲ್ಲದಿದ್ರೆ ಹೆಣ್ಣಿಗೆ ಹೆಣ್ಣು ಅನುಭವಕ್ಕೆ ಬರುವುದು ಗಂಡಿನ ಸಹವಾಸದಲ್ಲಿ, ಗಂಡಿಗೆ ತಾನು ಗಂಡು ಅನ್ನಿಸುವುದು ಹೆಣ್ಣಿನ ಸಹವಾಸದಲ್ಲಿ. ಹೀಗೆ ಅನೇಕ ರಸಗಳು ಭಾವಗಳು ಕೂಡ ಅವಲಂಬಿತವಾಗಿರುತ್ತವೆ ಪರಸ್ಪರ. ನನ್ನ ಪಾಲಿಗಂತೂ ಪ್ರತಿ ಸಲವೂ ನನಗೆ ಹಾಗನ್ನಿಸಿದ್ದು ಇಲ್ಲಿ ಬಂದಾಗಲೇ. ಹೌದೇ? ಬಿಡು, ಯಾರಲ್ಲಿ ಹೋದರೂ ಈ ಮಾತು ಹೇಳಬಹುದಾದ ಮಾತು ಅದು. ಅದಲ್ಲ, ಈಗ ಬಂದೇ ಅಲ್ಲ. ನನ್ನಷ್ಟು ಎಷ್ಟು ಜನ ಹೇಳಿಯಾರು ನಮಗೆ? ಅಲ್ಲ, ಎಲ್ಲರಿಗೂ ಅದು ರೂಢವಾಗಿದೆ. ಆದರೆ ಶೃಂಗಾರವೂ ಕೂಡ ಮುಗಿಯುವಾಗ ಸೋಲಿನಲ್ಲಿ. ಹೌದಾ? ಹಾಸ್ಯವು ಅತಿಯಾದರೆ ಅದು ಕೂಡ ಸಹ್ಯವಾಗುವುದಿಲ್ಲ, ಅಸಹ್ಯವಾಗುತ್ತದೆ ಅಲ್ಲವೇ? ಹಾಗೊಂದು ವಿಕಲ್ಪವೇ ಇಲ್ಲದೆ ಇರುವುದು ಶಾಂತರಸ ಮಾತ್ರ. ಉಳಿದ ಭಾವಗಳನ್ನೆಲ್ಲ, ರೌದ್ರವನ್ನು ಮತ್ತೊಂದನ್ನು, ಅದನ್ನು ಎಷ್ಟು ಹೊತ್ತು ಹಿಡಿದುಕೊಳ್ಳಲು ಸಾಧ್ಯ? ಅಷ್ಟೇ ಅಲ್ಲ, ಅಷ್ಟು ಕಾಲ ಸಿಟ್ಟು ಮಾಡ್ಲಿಕ್ಕೆ ಬರುವುದಿಲ್ಲ, ಅದು ಕರುಣಕ್ಕೆ ತಿರುಗಬೇಕು ಅಲ್ಲವೇ? ವೀರವಾದರೂ ಕೂಡ ಒಂದಷ್ಟು ಹೊತ್ತು ನೆನೆದಿ, ಆದರೆ ವೀರವನ್ನು ದಾಟಿದಾಗ ಅದು ಶೃಂಗಾರಕ್ಕೆ ಏಣಿಯಾಗ್ತದೆ. ಹಾಗಾಗಿ ಇಂದಿನ ನೃತ್ಯ ನನಗೂ ಸಂತೋಷವಾದದ್ದು. ವಿಷಯ ಮರೆತು ನೀನು ನಿನ್ನ ಮಾತುಗಳೇ ಹೇಳ್ತಾ ಇದ್ದೆ. ನೀನು ಇನ್ನೂ ಆ ಎಲ್ಲ ರಸಗಳಲ್ಲೇ ಇದ್ದೀಯ. ಬಹುಶಃ ನಿನಗೂ ಅಷ್ಟೇ ಆನಂದ ಆಗಿದೆ ಇಂದಿನ ಸಭಾ ಕಾರ್ಯಕ್ರಮ. ಹೌದು ಹೌದು ಹೌದು. ಬಂದದ್ದು ಯಾಕೆ ಅಂದ್ರೆ ಇಷ್ಟು ದಿನ ಸ್ವಕಾರ್ಯವೇ ಸ್ವಾಮಿ ಕಾರ್ಯ ಅಂತ ತಿಳಿದು ಬಂದದ್ದು. ಈಗ ಹಾಗಲ್ಲ, ನಮಗೆ ಯಾರು ಬಂದರು ಅವರು ಆ ಹೊತ್ತಿನ ಸ್ವಾಮಿಯೇ. ಈಗ ಸ್ವಾಮಿ ಕಾರ್ಯವನ್ನು ಹೊತ್ತು ಬಂದವನ.
ಒಂದು ಗಟ್ಟಿ ನೆಲೆ ಸಿಗುವುದು ಹೌದು. ಹಾ ಹಾ ಹಾಗೆ ಹ್ಮ್ ಇಂದ್ರನೆಂಬ ಹಿನ್ನೆಲೆ ಹ್ಮ್ ಅರ್ಜುನನಿಗೆ ಹಾ ಹಾ ಬಂದಿದ್ದಾನೆ. ಅರ್ಜುನ ಹಾ ನೀನು ನೋಡಿದ್ದಿ. ಹ್ಮ್ ಬಂದಂತಹ ಅರ್ಜುನ ಹಾ ನಿನ್ನನ್ನೇ ನೋಡ್ತಿದ್ದಾನೆ ಅನ್ನುವ ಭಾವ ಹಾ ನಮ್ಮ ಇಂದ್ರನಿಗೆ. ಹಾ ಹಾ ಹಾಗಾಗಿ ಹಾ ಅರ್ಧಾಸನವನ್ನೇ ಬಿಟ್ಕೊಟ್ಟಿದ್ದಾರೆ. ಹ್ಮ್ ಇನ್ನು ಒಂದೊಂದು ದಿನ ಪತ್ನಿಯ ಸ್ಥಾನವನ್ನು ತುಂಬುವವರನ್ನು, ಹ್ಮ್ ಅರ್ಧಾಂಗಿಯ ಸ್ಥಾನವನ್ನು ತುಂಬುವವರನ್ನು ಹ್ಮ್ ಕೊಡುವ ಆಲೋಚನೆಯೋ ಗೊತ್ತಿಲ್ಲ. ಹ್ಮ್ ಒಂದು ದಿನದ ಮಟ್ಟಿಗೆ ಹಾ ನೀನು ಹಾ ಅವನ ಸೊಸೆಯಾಗಿ ನೋಡ್ಬೇಕಂತ. ಹೌದೇ ಹಾಗಾಗಿ ಹಾ ಅರ್ಜುನನಿಗಾಗಿ ಹ್ಮ್ ನಿನ್ನನ್ನು ಹ್ಮ್ ಕರೆದುಕೊಂಡು ಬರಬೇಕು ಎಂದು ಹ್ಮ್ ನಮ್ಮ ಸ್ವಾಮಿಗಳ ಆಶಯ. ನನ್ನನ್ನಲ್ಲಿಗೆ ಕಳುಹಿಸಬೇಕು. ಒಂದು ವ್ಯವಸ್ಥೆ, ಸರಿಯಾದ ವ್ಯವಸ್ಥೆ. ನಿನ್ನೊಟ್ಟಿಗೆ ನಾನು ಹೋಗಿ ಹಾ. ಅಲ್ಲಿ ತನಕ ಬೀಳ್ಕೊಟ್ಟು ಹ್ಮ್ ಬರು. ಹೌದೇ ನಾನು ಹೋದೆನೋ ಇಲ್ಲವೋ ಎನ್ನುವುದನ್ನು ಹಾ ತಿಳಿದು ಬಾ ಹೌದು ಎನ್ನುವವರೆಗೆ ಮತ್ತೆ ನನಗೂ ನಿನ್ನೊಟ್ಟಿಗೆ ಅಲ್ಲಿ ತನಕ ಬರ್ಲಿಕ್ಕೆ ಆಗ್ತದ. ಸಂತೋಷವೇ ಅದು ಹೌದೇ. ಯಾಕೆಂದ್ರೆ ಹಾ ದಿನವೂ ಕುಣಿಯುವ ನಮಗೆ ಇಂದು ಎರಡು ಕಣ್ಣಾದರೂ ಬೇರೆ ಇದೆ ಅಂತ ಅನ್ನಿಸಿದಾಗ ಎಷ್ಟು ಸಂತೋಷವಾಗುತ್ತದೆ. ಅದರಲ್ಲಿಯೂ ನಮ್ಮ ಮುಖ್ಯ ಗುರಿ ಇದೆಯಲ್ಲ, ಅದು ಪೀಠವನ್ನು ಸಂತೋಷಪಡಿಸುವುದು ಅಂತ. ಹೌದು, ಅದೇ ಪೀಠದಲ್ಲಿರುವ ಎರಡು ಕಣ್ಣುಗಳಲ್ಲವೇ ನೀನು ಹೇಳಿದ್ದು? ಹೌದೇ. ಒಂದೊಂದು ನೃತ್ಯಕ್ಕೂ ಒಂದೊಂದು ಭಾವವನ್ನು ಪ್ರಕಟಿಸುತ್ತಾ ಇರುವಾಗಲೂ ಆ ಒಂದು ಸಣ್ಣ ಮಿಂಚಿನಲ್ಲಿ ಅವ ಗಮನಿಸಿದನೆ, ಇಂದ್ರ ಗಮನಿಸಿದನೆ ಅಂತ ನಾವು ಗಮನಿಸುವವರು ಹೌದು. ನಾವು ಅವನಿಗೆ ಪತ್ನಿಯ ಸ್ಥಾನದವರಲ್ಲ. ಅಪ್ಸರೆಯರು ಮೂಲತಃ ರಸಾಭಿಮಾನಿ ದೇವತೆಗಳು ಅಂತಲೇ ಹೇಳಿಸಿಕೊಂಡವರು. ಹಾಗಾಗಿ ಆದರೂ ಹೇಳಿದ ಸೊಗಸಿದೆಯಲ್ಲ, ನೀವೆಲ್ಲ ನಮ್ಮ ಮನೆಯವರು ಅಂತ ಹೇಳಿದನಲ್ಲ, ಇಂದು ನನ್ನ ಮಗನಿಗೆ ಸೊಸೆಯ ತರ ಆಗಬೇಕು ಅಂತ ಸೂಚಿಸಿದನಲ್ಲ. ಹೌದಪ್ಪ, ಸ್ವಾಗತದಲ್ಲಿ, ಸಂತೋಷದಲ್ಲಿ, ಆತಿಥ್ಯದಲ್ಲಿ ಈ ರೀತಿಯ ಒಂದು ಹೊಸ ತಿರುವು ಬಂದರೆ ವಿಶೇಷವಲ್ಲ. ಅದು ಹೌದೇ. ನಿನ್ನ ಕೆಲಸ ನೀನು ಮಾಡಿದ್ದಿ. ಅಲ್ಲ, ನಾನು ಇಷ್ಟೇ ಹೇಳಿ ಹೋಗುವಾಗಲೇ ಇದ್ದೆ. ನಿನ್ನ ಇವತ್ತಿನ ಲಹರಿ ನೋಡಿ ಒಳ್ಳೆಯ ಮಾತು ಕೇಳ್ತಾ ಅಲ್ಲಿ ತನಕ ಸಾಗಬಹುದು ಅಂತ ನಾನು ಅಲ್ಲಿ ತನಕ ಬರ್ತೇನೆ ಅಂತ ಹೇಳಿ. ಅಲ್ಲ, ಬರಬಹುದು. ಆದ್ರೆ ನಾನು ಈಗಾಗಲೇ ನಿನ್ನ ಆಲೋಚನೆಯನ್ನು, ಇಂದ್ರನ ಆಲೋಚನೆಯನ್ನು ಬಿಟ್ಟು ಬಂದು ಕುಳಿತಿದ್ದನಲ್ಲ ಇಂದ್ರಾಸನದಲ್ಲಿ. ಅರ್ಧದಲ್ಲಿ ಅವನನ್ನು ಕಣ್ಣಿನಲ್ಲಿ ತುಂಬಿಕೊಂಡಿದ್ದೆ. ಈಗ ಮನಸ್ಸಿನಲ್ಲಿ ಆಲೋಚನೆ ಮಾಡುತ್ತಾ ಮಣ್ಣಿಗೆ ತಿಂತಾ ಇದ್ದೇನೆ. ಸಹಸ್ರ ಸಂಖ್ಯೆಯ ಕೇಳ ಮೇಳದ ಸಖಿಯರಿಂದಾನಂದ ಜಲಧಿ, ಸಖಿಯರಿಂದಾನಂದ ಜಲಧಿಯಲಿ ಲೀಲೆಯಲ್ಲಿ ನವರತ್ನ ಮಣಿಗಳ ಜಾಲಭೂಷಿತೆಯಾಗಿ ಆನಂದ ಜಲಧಿಯಲಿ ಬಾಲೆ ನರನ ನೋಡ್ಬ ಲೀಲೆಯಲ್ಲಿ ನವರತ್ನ ಮಣಿಗಳ ಜಾಲಭೂಷಿತೆಯಾಗಿ ಹೊರಡಳು ದಿವ್ಯ ಕಾಂತಿಯಲಿ. ಒಂದು ಮಾತಿಗೆ ನೃತ್ಯದ ಆಯಾಸವೆಲ್ಲ ಕಳೆದು ಹೋಯಿತು. ಒಂದು ದಿನ ನನ್ನ ಸೊಸೆಯಾಗಲಿ ಅಂತ ಇಂದ್ರ ಹೇಳಿದನಂತೆ. ಅವನ ವಂಶವನ್ನೆಲ್ಲ ಬಲ್ಲೆ ನಾನು. ಭೂಮಿಯ ನನ್ನ ಹಳೆಯ ತಿರುಗಾಟವೆಲ್ಲ ಮತ್ತೆ ನೆನಪಾಗುತ್ತಾ ಇದೆ. ಸ್ವರ್ಗದಲ್ಲಿಯೂ ಸುಖ ಇದೆ, ಆದರೆ ಅದಕ್ಕೆ ಫಲ ಇಲ್ಲ. ಸುಖವೇ ಫಲ ಅಂತಾಗಿದೆ. ಆದರೆ ಕೆಳಗೆ ಹೋದರೆ ಹಾಗಲ್ಲ. ಆದರೆ ಕೆಳಗಿನವ ಮೇಲೆ ಬಂದು ಕುಳಿತಿದ್ದಾನೆ ಅಂತ ಆದರೆ ಅವನ ನೋಟವೇನು, ಅವನ ಅಂದವೇನು? ಇಂಥದೊಂದು ಅವಕಾಶ ನನಗೇ ಬಂದಿದೆ ಅಂತ ಆದರೆ ಇವತ್ತಿನ ಭಾಗ್ಯ ಏನು? ರಸೋತ್ಕರ್ಷವಾದ ಸಂದರ್ಭವನ್ನು ನೆನೆಯುತ್ತಾ ನೆನೆಯುತ್ತಾ ಅವನನ್ನು ಕಾಣುವ ಹಂಬಲದಲ್ಲಿ
ಸಖಿಯರೆಲ್ಲ ಆಗಲೇ ಸಿದ್ಧ ಮಾಡಿದರು. ರೂಪಕ್ಕೆ ಕೊರತೆ ಅಂತಲ್ಲ, ಅದು ಢಾಳವಾಗಿ ಕಾಣಬೇಕು ಎನ್ನುವ ಕಾರಣದಿಂದ ಮತ್ತೆ ಸಿಂಗರಿಸಿಕೊಂಡು ಹೊರಟಾಗ 1000 ಸಖಿಯರ ಮೇಳ. ಅಂದ್ರೆ ಲೆಕ್ಕ ಹಾಕಿಲ್ಲ ಅಂತ, ಸಹಸ್ರ ಶತ ಅಂದೆಲ್ಲ ಬಹಳ ಎನ್ನುವುದೇ ಅದಕ್ಕಿರುವ ಅರ್ಥ. ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ. ಅವರಿಗೆಲ್ಲ ಕಣ್ಣಿನಲ್ಲಿ ನಾನೇನು ಕನಸು ಕಾಣ್ತಾ ಇರಬಹುದು ಎಂಬ ಆಲೋಚನೆ. ಯಾಕೆಂದರೆ ಕನಸಿನ ನೆಲ ಅಲ್ಲ ಇದು. ಆದರೂ ನನ್ನಲ್ಲಿ ಒಂದು ಕನಸನ್ನು ಹುಟ್ಟು ಹಾಕಿತಲ್ಲ ಒಂದು ಶಬ್ದ, ಅವನನ್ನು ಕಾಣು, ಬಂದ ಅರ್ಜುನನನ್ನು ಹೋಗಿ ನೋಡು ಅಂತ. ಅದರಲ್ಲಿ ಎಷ್ಟು ಸೂಕ್ಷ್ಮವಾಗಿ ಅದನ್ನು ಹೇಳಿದ್ದಾನೆ. ಕೇವಲ ಅವನ ಸೇವೆಗೈಯುವುದು 1 ದಿನದ ಮಟ್ಟಿಗೆ ಅಂತಲ್ಲ, ಆ ದಿನದಲ್ಲಿ ಅವನಿಗೆ ಎಲ್ಲ ರೀತಿಯಲ್ಲಿ ಸಹಕಾರಿಯಾಗಬೇಕಾದ, ಇಂದ್ರನಿಗೆ ಸೊಸೆಯಾಗಬೇಕಾದಂತಹ ಅಂಥದ್ದೊಂದು ಹೊನ್ನ ಕನಸು ನನ್ನಲ್ಲಿ ಬಿತ್ತಿದನಲ್ಲ. ಹೇಗಿರಬಹುದು ಹೇಗಿರಬಹುದು? ಹಾ ಆಲೋಚನೆ ಮಾಡುವುದರೊಳಗೆ ಬಂದು ಬಿಟ್ಟ.
ಯಾವಾಗ ಕಂಡೇನು ಅವನನ್ನು ಎಂಬ ಹಂಬಲದಿಂದಲೇ ಬಂದಿದ್ದೇನೆ. ಉಳಿದ ಸಖಿಯರನ್ನು ಹೊರಗೆ ನಿಲ್ಲಿಸಿ ಒಂದಿಬ್ಬರನ್ನೇ ಕರೆದುಕೊಂಡು ಬಂದು ಒಳಗೆ ಬಂದರೆ ಕಣ್ಣು ಮುಚ್ಚಿ ಮಲಗಿದ್ದಾನೆ. ಇಂಥವರು ಇಲ್ಲಿ ಸಿಗುವುದಿಲ್ಲವಲ್ಲ. ಕಣ್ಣು ಬಿಟ್ಟವರೇ ಎಲ್ಲರೂ. ಬಿಡುಗಣ್ಣವರ ಊರಿನಲ್ಲಿ ಕಣ್ಣು ಮುಚ್ಚು ನಿದ್ದೆ ಮಾಡುವವನೊಬ್ಬನನ್ನು ಕಾಣಬಹುದು ಎನ್ನುವುದೇ ಒಂದು ವಿಶೇಷ. ಇವನ ಊರಿನಲ್ಲೆಲ್ಲ ಓಡಾಡಿದವಳು ನಾನು. ನನಗೆ ಗೊತ್ತಿದೆ. ಪ್ರತಿ ನಿದ್ದೆಯಲ್ಲಿಯೂ ಹೊಸ ಕನಸನ್ನು ಕಾಣಬಲ್ಲವರು, ಹೊಸತನ್ನು ಸೃಷ್ಟಿಸಬಲ್ಲವರು. ಅವನ ಕನಸಿನಲ್ಲಿ ನಾನಿರಬಹುದೇ? ಹೇಗೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅವನು. ಈ ಲೋಕಕ್ಕೆ ಬಂದು ಇಂದ್ರನ ಅರ್ಧಾಸನದಲ್ಲಿ ಕುಳಿತುಕೊಂಡು ನಮ್ಮ ನೃತ್ಯವನ್ನು ಕಾಣುವಾಗಿನ ಅವನ ಸಂಭ್ರಮವನ್ನು ನಾನು ಅನುಭವಿಸಿದ್ದೇನೆ. ಹೌದಲ್ಲ, ಇವನು ಮದನಾರಿಯನ್ನು ಗೆದ್ದವನು. ಹಾಗಿದ್ರೆ ಮದನನನ್ನು ಎದುರಿಸುವುದಕ್ಕೆ ಅವನಿಗೆ ಯಾವ ಹೆದರಿಕೆಯೂ ಇಲ್ಲ. ಅವನು ಗೆದ್ದದ್ದು ಮದನಾರಿಯನ್ನು. ನನಗಿವತ್ತು ಶೃಂಗಾರದ ಮದದ ನಾರಿ ನಾನು ಅವನ ಎದುರಿನಲ್ಲಿ. ಇವನು ಒಪ್ಪಿಯಾನೆ? ಒಪ್ಪದೇನು ಮಾಡಿಯ? ಇಂದ್ರನೇ ಕಳುಹಿಸಿದ್ದಾನೆ ಎನ್ನುವುದನ್ನು ಹೇಳುವುದಕ್ಕೆ ನನಗೊಂದು ಚೂರು ಸಂಕೋಚ. ಯಾಕೆ? ನಾನೇ ಬಂದಿದ್ದೇನೆ ಅಂತ ಹೇಳಿದರೆ ಆಗುವುದಿಲ್ಲವೇ? ಯಾರೋ ಹೇಳಿದ್ದಕ್ಕೆ ಬಂದು ಅವನನ್ನು ಸೇರುವುದು ಅಷ್ಟು ಉನ್ನತವಾದದ್ದಲ್ಲ. ನಾನೇ ಬಯಸಿ ಬಂದಿದ್ದೇನೆ ಎನ್ನುವಾಗ ಇರುವ ಸುಖ ಅದರದ್ದಲ್ಲ. ಅದರಲ್ಲಿ ಒಂದು ಸೇವಾ ಮನೋಭಾವ ಮಾತ್ರ. ನಮ್ಮ ಅನುಭವಕ್ಕೆ ಎಷ್ಟು ದಕ್ಕುತ್ತದೆ ಎನ್ನುವುದು ಕಡಿಮೆ. ಆದರೆ ನಿಂತ ನಿಲುವೆ, ಆ ಮಲಗಿದ ಅವನ ಕ್ರಮವೇನು? ಕೈಯನ್ನು ಹಣೆಯ ಮೇಲಿಟ್ಟು ಹೇಗೆ ಮಲಗಿದ್ದಾನೆ! ಆಹಾ, ಇಡೀ ಮೈಯ ಅಂದ ಆಕಾರವನ್ನು ಕಂಡಾಗ ಬಣ್ಣವೇ ಹಾಗೆ. ಅವನಿಗೆ ಹೆಸರು ಏನು? ಅರ್ಜುನ. ಬೆಳದಿಂಗಳ ಮೈ ಬಣ್ಣದವನು. ಯಾರನ್ನೆಲ್ಲ ಎದುರಿಸಿದನಂತೆ, ಗೆದ್ದನಂತೆ. ಮಾತಾಡುವವರೆಲ್ಲ ಅವನ ಬಿಲ್ಲಿನ ಬತ್ತಳಿಕೆಯ ಮಾತಾಡುತ್ತಾರೆ, ಕೈಚಳಕದ ಮಾತಾಡುತ್ತಾರೆ. ಆದರೆ ನನಗ ಅವನ ಕೈಚಳಕ ಬೇರೆ ಬೇಕು ಅಂತ ಅನ್ನಿಸ್ತದೆ. ಅವನ ಭುಜವನ್ನೇ ನೋಡ್ತಾ ಇದ್ದೇನೆ. ಹರವಾದ ಎದೆಯೇ, ನಿಡಿದಾದ ತೋಳೆ, ಆ ನಿಲುವೆ, ಆ ಚೆಲುವೆ ನನ್ನ ಮೈಯಲ್ಲಿ. ಈ ದೇವಲೋಕದಲ್ಲಿಯೂ ಒಂದು ಬಿಸಿ ಹುಟ್ಟಿದೆ ಅಂತಾದ್ರೆ ನಾನು ಮುಡಿದ ಹೂವಿನ ಗಂಧಕ್ಕಿಂತ ನನ್ನ ಮೈಗಂಧ ದೊಡ್ಡದಾಗಬೇಕಲ್ಲ ಅವನಿಗೆ. ನೋಡ್ತೇನೆ, ಅವನಾಗಿ ಹೇಳ್ಬೇಕಲ್ಲ. ಮುಟ್ಟಿ ಎಬ್ಬಿಸುವಷ್ಟು ನನಗೆ ಸಾಧ್ಯ ಇಲ್ಲ. ನೋಡ್ತೇನೆ. ಸುದೀರ್ಘವಾದ ಎಚ್ಚರವೇ ಆಗುವುದಿಲ್ವೋ ಎಂಬ ಒಂದು ನಿದ್ರೆ. ಬಹುಶಃ ದೇವಲೋಕದಲ್ಲಿ ಅನುಭವಿಸುವುದಕ್ಕೆಲ್ಲ ನಮ್ಮ ಮಿತಿಗಿಂತ ಎಷ್ಟೋ ಅಧಿಕವಾದ ಒಂದು ತೀವ್ರತೆ ಇರ್ತದಂತ. ನಿದ್ರೆಯೂ ಹಾಗೆ ಇರಲಿಲ್ಲ. ಆದ್ರೆ ಇಂತಹ ಒಂದು ನಿದ್ರೆ ನನ್ನನ್ನು ಆವರಿಸ್ತದೆ ಅಂತಾದ್ರೆ ಮರ್ತ್ಯ ಗಂಧನನ್ನು ಇನ್ನೂ ಬಿಡ್ಲಿಲ್ಲ ಅಂತ. ಇಲ್ಲದಿದ್ರೆ ದೇವಲೋಕದಲ್ಲಿದ್ದವರು ಕಣ್ಣು ಮುಚ್ಚುವುದಿಲ್ಲ. ನಮ್ಗೆ ಕಣ್ಣು ಮುಚ್ಚದಿದ್ರೆ ನಿದ್ರೆ ಬರುವುದಿಲ್ಲ. ಕಣ್ಣು ತೆರೆದ ನಿದ್ರೆ ಮಾಡಿ ಗೊತ್ತಿಲ್ಲ. ಇಲ್ಲಿಗೆ ಬಂದ ಮೇಲೆ ಹೀಗೆ ನಿದ್ರಿಸಿದ ನನಗೆ ಎಚ್ಚರವಾಯಿತು. ಯಾಕೆ?
ಯಾವ ಮರ್ತ್ಯಗಂಧ ಅಲ್ಲ ಸ್ಮೃತಿಗಂಧ ನನ್ನನ್ನು ಜಾಗೃತಗೊಳಿಸಿ. ಓಹೋ, ಇದು ನನ್ನನ್ನು ಎಚ್ಚರಿಸುವುದಕ್ಕಾಗಿಯೇ ಬಂದ ಗಂಧ ಇರಬೇಕು. ಅರ್ಜುನ ಸಾಕು ನಿದ್ರೆ ಹೇಳು ಅಂತ ಕಣ್ಣು ಬಿಟ್ಟೇನೆ. ಅವಳೇ ಅಲ್ಲ ಉರ್ವಶಿ, ನಮ್ಮ ಶಯ್ಯಾಗೃಹದ ಬಾಗಿಲಿನಲ್ಲಿ. ಇನ್ನೂ ನಾನು ಮಲಗಿರುವುದೇ, ಎದ್ದಿದ್ದೇನೆ, ಮಂಚದಿಂದ ಎಳೆದಿದ್ದೇನೆ. ಉರ್ವಶಿ ದೇವಿ ಏನೋ ತೆರಳಿದಿರವು ಒಂದು ಕ್ಷಣ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಇದೇ ಸ್ಥಿತಿ ಕೊಂಚ ಕಾಲ ಮೊದಲು ಸಭೆಯಲ್ಲಿಯೂ ಪ್ರಾರ್ಥಿಸಿದ್ದು. ನೋಡ್ತಾ ಇರುವುದು ಸ್ವಪ್ನದಲ್ಲಿಯೋ ಜಾಗೃತಿಯಲ್ಲಿ ಅಂತಹ ಒಂದು ದಿವ್ಯವಾದ ನೃತ್ಯ ವೈಭವ. ಈಗ ಇಲ್ಲಿ ನಿದ್ರಾಸಕ್ತನಾಗಿ ಮಲಗಿದ್ದ ನನಗೆ ಕಣ್ಣು ತೆರೆದರೆ ಮಿಂಚು ಹೊಳೆದ ಹಾಗೆ ಈ ದಿವ್ಯ ರೂಪರಾಶಿ. ನೋಡ್ತಾ ಇರುವುದು ಕನಸು ಅಲ್ಲ, ವಸ್ತುಸ್ಥಿತಿಯು ಅರಿವಾಗದೇ ಇದ್ದ ಸ್ಥಿತಿಯಲ್ಲಿದ್ದೆ. ಆ ದಿಗ್ಭ್ರಮೆಯಿಂದಲಾಗಿ ನಾನೊಂದು ರೀತಿಯ ನಿಷ್ಕ್ರಿಯತೆಗೆ ಒಳಗಾಗಿ ಹೋದೆ. ಉಪಚರಿಸುವಲ್ಲಿ ತಡವಾಯಿತು ಅಂತ ಬೇಸರ ಮಾಡಕೂಡದು. ಯಾಕಂದ್ರೆ ನಿನ್ನಂತಹ ಉತ್ಕೃಷ್ಟ ಕಲಾ ಮನೋಧರ್ಮವು ಕಲಾಭಿವ್ಯಕ್ತಿಯೂ ಉಳ್ಳ ಒಬ್ಬಾಕೆ ಬಂದಾಗ ಆಲಸ್ಯ ತೋರ ಕೂಡದು ಸತ್ಕಾರದಲ್ಲಿ. ಆದ್ರೆ ಇಂಥವ್ರು ನಮ್ಮ ಮನೆಗೆ ಬಂದ್ರಲ್ಲ, ಈ ಕಲಾವಿದರಿಗೆಲ್ಲ ಸ್ವಾಗತದಲ್ಲಿ ಹಾಕೊಂದುಂಟು. ಅಂತಹ ಅದ್ಭುತ ಕಲಾವಿದರು ನಮ್ಮ ಮನೆಗೆ ಬಂದ್ರಲ್ಲ, ಏನು ಮಾಡುವುದು ಅಂತ ಗೊತ್ತಾಗದ ಸ್ಥಿತಿ. ನನಗೂ ಅಂಥದ್ದೇ ಒಂದು ಸ್ಥಿತಿ ಬಂದೋದು. ಹಾಗಾಗಿ ಉಪಚರಿಸುವಲ್ಲಿ ವಿಳಂಬ ಆಯ್ತೆ ಹೊರತು ಅವಜ್ಞೆ ಅಲ್ಲ. ಪೂರ್ವಶ್ವ ಕುರಿತಾಗಿ ಬಂದ್ರೆ ಹೋದಾಳು ಎಂಬ ಧೋರಣೆಯೂ ಅಲ್ಲ. ಬಂದು ನಿಂತ ನಾನು ಬಾಗಿ ಪಾದವನ್ನು ಮುಟ್ಟಿ ನಮಸ್ಕರಿಸ್ತಾ ಇದ್ದೆ. ದೇವಿ ಎಂಬಲ್ಲಿ ಆ ದಿವ್ಯತೆಯ ಒಂದು ಆರೋಪ. ಇನ್ನೊಂದುಂಟು, ಊರ್ವಶಿ ಅಂದ್ರೆ ಏನು? ದೇವೇಂದ್ರನ ಮಾನದ ಮುಖ, ಸುರೇಶ್ವರನ ಮಾನಿನಿ. ಅರ್ಥ, ಸುರೇಶ್ವರನಿಂದ ಆಳಲ್ಪಡುವ ಸ್ವರ್ಗದ ಮರ್ಯಾದೆಯನ್ನು ಉಳಿಸಿಕೊಡತಕ್ಕವು. ಆದ್ರಿಂದಲೇ ಅದಕ್ಕೆ ತಕ್ಕಂತೆ ನಾನು ವ್ಯವಹರಿಸಬೇಕಾದ್ರಿಂದ ನಾನು ನಿಮ್ಮಡಿಗಳಿಗೆ ಎರಗಬಹುದು, ವರ್ಚಿಸುವುದು. ಅನೇಕ ಕಾರಣಗಳಿಗೆ ನಾವು ಸಣ್ಣವರಾಗಿಯೂ ಇನ್ನೊಬ್ಬರನ್ನು ದೊಡ್ಡವರಾಗಿಯೂ ಕಾಣ್ಲಿಕ್ಕಾಗ್ತದೆ. ವಯಸ್ಸಾಗಿರಬಹುದು, ಹಾಗೆಂತ ಅದನ್ನ ಉಲ್ಲೇಖಿಸುವ ಹಾಗೆ, ಯಾಕಂದ್ರೆ ಎಷ್ಟು ಅಂತ ಗೊತ್ತಿಲ್ಲ. ನಮಗೆಲ್ಲರಿಗೂ ಸೇರಿ ಒಂದೇ ವಯಸ್ಸು ಹೇಳುವುದು, ಅಥವಾ ಎಲ್ಲರ ವಯಸ್ಸು ಒಂದೇ, ಒಟ್ಟಾಗಿಯೂ ಪ್ರತ್ಯೇಕವಾಗಿ ಅಲ್ವಾ? ಹಾಗೆ ನೋಡಿದ್ರೆ ಸ್ವರ್ಗಕ್ಕೆ ಎಷ್ಟು ವಯಸ್ಸು? ಊರ್ವಶಿಗೂ ಅಷ್ಟೇ ವಯಸ್ಸು. ಸ್ವರ್ಗದಿಂದ ಅಭೇದವಲ್ಲ ಊರ್ವಶಿ. ನನಗೆ ಇನ್ನೊಂದು ಕಾರಣ ಏನು?
ವರ್ಚಸ್ಸು ಹಾ ವರ್ಚಸ್ಸು ಹಾ ಸ್ವರ್ಗವಾಸಿಗಳಾಗಿ ಪ್ರತಿಯೊಬ್ಬರಿಗೂ ಉಂಟು. ಹಾ ಅಪ್ಸರ ಸ್ತ್ರೀ. ಹ್ಮ್ ಆದ್ರೆ ನೀನು ಅದಲ್ಲಲ್ಲ, ಹಾ ನಿನಗೆ ಹಿನ್ನೆಲೆ ಬೇರೆ ಉಂಟು ಅಂತ ಕೇಳಿದ್ದೆ. ಹೌದು, ಎಲ್ಲಿಂದಲೋ ಬಂದಕ್ಕಿದ್ದ ಉದ್ಭವಿಸಿ ಬಂದವಳು ಊರ್ವಶಿ ಅಂತ ಹಾ. ಅನ್ನಿಸಿದವು. ಹ್ಮ್ ಹಾಗಾದ್ರೆ ಅಂತಹ ಹಿನ್ನೆಲೆ ಇರುವವಳು, ಹ್ಮ್ ಆ ಗೌರವನೀಯವಾದ ಸ್ಥಾನ ಇದೆ, ಹ್ಮ್ ಅದನ್ನೂ ನಾನು ಗ್ರಹಿಸಬೇಕು. ಹ್ಮ್ ಮತ್ತೆ ಇನ್ನೊಂದುಂಟು, ಹ್ಮ್ ದೇವೇಂದ್ರನ ಮಾನಿನಿ ಎಂಬಲ್ಲಿ ಹ್ಮ್ ವ್ಯಕ್ತಿಗತವಾಗಿ ದೇವೇಂದ್ರನಿಗೆ ಸೀಮಿತವಾಗಿ ನೋಡಿದ್ರು ಹ್ಮ್ ನಾನು ಅಡಿಗರಗಬಹುದು. ಹ್ಮ್ ಸುರೇಶ್ವರನ ಮಾನಿ ಹ್ಮ್ ತೀರ ಸೀಮಿತವಾಗಿ ನೋಡಿದರು. ಹ್ಮ್ ಹಾಗಾಗಿ ಹ್ಮ್ ಆ ಗೌರವಪೂರ್ವಕವಾದ ನಮಸ್ಕಾರವು ಹ್ಮ್ ಸ್ವೀಕರಿಸಬೇಕು, ಹೌದೇ? ಆಶೀರ್ವಾದ ಮಾಡಬೇಕು ಅಂತ ನಾನು ಹೇಳುವುದಿಲ್ಲ. ನರನೇ. ಆದ್ರೂ ಒಂದು ಹ್ಮ್ ಬರೋಣ ಹ್ಮ್ ಈ ಹೊತ್ತಿಗೆ ಹಾ ನಮ್ಗೆ ಆಶ್ಚರ್ಯ ಹುಟ್ಟಿಸಿತು. ಹಾ ಈ ಹೊತ್ತಿಗೆ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ, ಹಾ ನಮಗುಂಟಲ್ಲ. ಹ್ಮ್ ಹೋಗು ಮಲಗು, ಹ್ಮ್. ದೇವೇಂದ್ರನ ಆಜ್ಞೆ. ಹಾ ದೇವೇಂದ್ರನ ಆಜ್ಞೆಯು ನಿದ್ರಾದೇವಿಯು ಒಪ್ಪಿದಳ ಎಂಬಂತೆ ಹಾ ನಾನು ಅವಳ ವಶಕ್ಕೆ ಸಂದಾಗಿ ಹೋಗಿ. ಹ್ಮ್ ಹಾಗಾಗಿ ನನಗೆ ಇದು ರಾತ್ರಿ, ಹ್ಮ್ ಇಲ್ಲಿ ಕತ್ತಲಾಗುವುದಿಲ್ಲ, ಹ್ಮ್ ಆದ್ರೆ ರಾತ್ರಿ ಎಂಬುದುಂಟಲ್ಲ. ಹಾ. ನಾವು ಬಹುದೂರದ ಪ್ರಯಾಣವನ್ನು ಕೈಗೊಂಡು ಹ್ಮ್ ಅನ್ಯಲೋಕಕ್ಕೆ ಹೋದಾಗ ಹ್ಮ್ ನಮ್ಮ ರಾತ್ರಿ ಹಗಲುಗಳ ಲೆಕ್ಕದಲ್ಲಿಯೇ ನಮ್ಮ ದೇಹವು ವ್ಯವಹರಿಸ್ತದೆ. ಹೌದು. ಅಲ್ಲಿಗೆ ಹೋದ ಮೇಲೆ ಹಗಲಾದರೂ ನಿದ್ರೆ ಬರ್ತದೆ. ಹ್ಮ್. ಯಾಕೆ? ಆ ಮಾಡಬೇಕಾದ ಈರುಳನ್ನು ಹಗಲಾಗಿ ಕಂಡದ್ರಿ. ಹ್ಮ್ ಮತ್ತೆ ದೇಹ ಧರ್ಮವೂ ಅದೇ, ಒಂದು ಇಷ್ಟಾವಧಿಯ ಒಳಗೆ ನಿದ್ರೆ ಮಾಡಬೇಕಾಗ್ತದೆ ನಮ್ಗೆ. ಹಾ ಹಾಗಾಗಿ ಹ್ಮ್ ಈ ಹೊತ್ತಿಗೆ ಇಲ್ಲಿಗೆ ಅದು ನಾನು ಒಬ್ಬನೇ ಇದ್ದೇನೆ. ಹ್ಮ್ ಬಂದಾಗ ಹ್ಮ್ ಒಂದು ತಿಳಿತದೆ ನನಗೆ, ಏನು? ಏನೋ ಆಗಬೇಕಾಗಿದೆ ಹಾ ಅಲ್ವ? ಹಾ ಯಾಕಂದ್ರೆ ನನ್ನಂಥವನಿಗೆ ತಮ್ಮ ಸೇವೆ ಮಾಡುವಲ್ಲಿ ಯಾವ ಸಂಕೋಚವು ಹ್ಮ್ ಮಾಡಿಸಿಕೊಳ್ಳುವಲ್ಲಿ ನೀವು ಸಂಕೋಚ ತೋರಕೂಡದು. ಹ್ಮ್ ಹಾಗಾಗಿ ಹ್ಮ್ ಊರ್ವಶಿಗೆ ಏನಾದ್ರು ಅರ್ಜುನನಿಂದ ಇಂಥದ್ದೊಂದು ಕೈಂಕರ್ಯ ಆದೀತು, ಹಾ. ಮಾಡೋಣ. ಹಾ. ಆದರೂ ಹಾ. ಹೇಳದೇ ಇದ್ರೆ ನಾನು ಏನೇನೋ ತರ್ಕ ಮಾಡಿದ ಹಾಗಾಗ್ತದೆ. ಹಾ. ಆದ್ರಿಂದ ಹ್ಮ್ ಊರ್ವಶಿಯ ಬರೋಣವನ್ನು ವಾಯುದೇವನೇ ಸಾರ್ತಾನ ಎಂಬಂತೆ ಹ್ಮ್ ನಮ್ಮ ಈ ಮಂದಿರವೆಲ್ಲ ಹ್ಮ್ ಊರ್ವಶಿಯಿಂದಲೇ ತುಂಬಿ ಹೋಗಿದೆ. ಹ್ಮ್ ಸೂಕ್ಷ್ಮ ಅರ್ಥ ಆಯ್ತಲ್ಲ, ಹಾ ಅಪ್ಪಣೆ ಆಗ್ಬೇಕು. ಹೌದೇ? ನರನೇ, ಹಾ ಏನೇನೋ ಹೇಳಿದೆಯಲ್ಲ, ಹಾ ನನಗೆ ಕೆಲಸ ಆಗ್ಬೇಕಾಗಿರೋದು ನಿನ್ನಲ್ಲಿಯೇ. ಇಲ್ಲಿಯವರೆಗಿದ್ದ ಸಖಿಯನ್ನು ಹೊರಗೆ ಕಳಿಸಿ ಆಯಿತು. ಅಲ್ಲ ಅದಿರ್ಬೋದು, ಯಾಕಂದ್ರೆ ಸಂಕೋಚ ಬೇಡ ಅಂತ ಹೇಳಿದೆಯಲ್ಲ, ನಿನ್ನಲ್ಲಿ ಯಾವ ಸಂಕೋಚವೂ ಇಲ್ಲ. ಹಾ. ನಿನಗೆ ನಾನು ಬಂದ ಕ್ರಮದಲ್ಲಿ ಹ್ಮ್. ನಿಜವಾದ ಉದ್ದೇಶ ಅರ್ಥವೇ ಆಗಲಿಲ್ಲ ಅಂತ ಅನ್ನಿಸ್ತದೆ. ಈಗ ನನ್ನಿಂದ ಏನು ನೀನು ನಿದ್ದೆ ಸರಿಯಾಗಿ ಎಚ್ಚರ ಆಯ್ತಾ ನಿನಗೆ? ನೀ ಬಂದ ಮೇಲೆ ಇನ್ನೂ ನಿದ್ರೆ ಉಂಟಾ? ಹೌದಾ? ಹೌದು. ಹಾಗಿದ್ರೆ ಹಾ. ಭ್ರಮೆಯನ್ನು ಬಿಡು. ನಾನೇ ಎಲನೆ ಧರಣಿ ಎಲನೆ ಮರನಿಯಾದೆ ಕವಿಗೊಂಡೆ ಭ್ರಮೆಗೊಂಡೆ ಸುರಪಾಲ
ಅಲ್ಲವೇ? ಹೌದು. ಆದರೆ ನೀನೇನು ಸಣ್ಣ ಮನೆ? ಇಂದ್ರನು ತನ್ನ ಮಗ ಅಂತ ಪರಿಚಯಿಸಿಕೊಟ್ಟಿದ್ದಾನೆ. ನೀನು ಹೇಳ್ತಾ ಇರೋದು ವ್ಯಕ್ತಿತ್ವಕ್ಕೆ. ಹಾಗೆ ನೀನು ಹೇಗೆ ಈ ಪ್ರಭಾವಳಿಯನ್ನು ಕಂಡು ಕೇಳಿ ನನ್ನ ಕಲೆಯನ್ನು ಕಂಡು ಅಗೋ ಇದು ದೊಡ್ಡದು ನನ್ನ ನಮಸ್ಕಾರ ಅಂತ ಹೇಳಿದ್ರೆ ಅದು ಕಲೆಗೆ ಸಲ್ಲುವ ಗೌರವ. ಕಲೆಗೆ ಗೌರವ ಏನು? ಅದೊಂದು ಸ್ವಪ್ನ ಸಾಮ್ರಾಜ್ಯ ಅಲ್ಲವೇ? ಆ ಸಾಮ್ರಾಜ್ಯದ ವಿಸ್ತಾರಕ್ಕಾಗಿಯೇ ಬಂದೆ ನಾನು. ಇಲ್ಲಿಯೂ ಒಂದು ಪ್ರದರ್ಶನ ಗೊತ್ತಿಲ್ಲ. ಕೆಲವು ಸಲ ಗೌರವ ಹೆಚ್ಚು ಕೊಡ್ಲಿಕ್ಕೆ ಅಂತ ನಿನಗಾಗಿ ಒಂದು ಪ್ರದರ್ಶನ. ಒಳ್ಳೆ ಹಾಡು ಮನೆಗೆ ಬಂದ್ರೆ ನೋಡುವ, ಒಂದು ಹಾಡು ಕೇಳು. ಹೌದು, ಕೆಲವು ಸಲ ಅದು ಉತ್ಕೃಷ್ಟ, ಅದಕ್ಕಿಂತಲೂ ಹೆಚ್ಚಾಗುವುದು. ಹೌದು, ಪಕ್ಕವಾದ್ಯದವರು ಇಲ್ಲದಿದ್ದರೂ ಹಾಡಬಹುದು, ಅಥವಾ ಹಾಡುವ ಇಲ್ಲದವರೇ ಪಕ್ಕವಾದ್ಯ ನೋಡ ಎರಡು ನುಡಿತ ಕೇಳು ಅಂತ ಇರ್ತದೆ. ಹಾಗೆ ಪಾಠಕನಾದಂತೂ ಕೇಳಿಯೇ ಕೇಳುದು. ಹಾಗೆ ಅಲ್ಲಿ ನೀನು ಅರ್ಧಾಸನದಲ್ಲಿ ಕುಳಿತಿದ್ದರೂ ಕೂಡ ನನ್ನ ನೃತ್ಯವನ್ನು ಕಣ್ಣಿನಿಂದ ನೋಡ್ತಾ ಇದ್ದೆ ಅಂತ ಹೇಳಿದ್ರೆ ಮತ್ತಿನ್ಯಾವುದರಿಂದ ನೋಡ್ಬೇಕು ಅಂತ ಆಗ್ತದೆ. ಯಾಕೆ? ಅದು ಹೌದು, ಆ ಕಣ್ಣಿನಿಂದ ನೀನು ಆ ಕಲೆಯನ್ನು ಆಸ್ವಾದಿಸುತ್ತಿದ್ದ ರೀತಿ ಇತ್ತಲ್ಲ, ಅದ್ಭುತ. ಹೌದಾ? ಅದಕ್ಕೊಂದು ಮೆಚ್ಚುಗೆಯನ್ನು ಹೌದು, ಅದಕ್ಕೊಂದು ಮೆಚ್ಚುಗೆ. ಕೆಲವು ಸಲ ಹೇಳಲಿಕ್ಕೆ ಆಗದಕ್ಕೆ ಬಂದ ಶಬ್ದ ಎಲ್ಲ ಸೇರಿಸಿ ಮಾತಾಡೋ ಕ್ರಮ ಹೇಳುವುದರಲ್ಲಿ ಗೊತ್ತಾಗ್ತದೆ ಇವನ ಅನುಭವ ಎಂತದ್ದು. ಹಾಗೆ ನೀನು ಮೆಚ್ಚುಗೆಯನ್ನೇನು ಸೂಚಿಸಿದೆ. ಹೌದು, ಕಣ್ಣುಗಳಲ್ಲಿ ಕಂಡೆ ನಾನು ಸೂಕ್ಷ್ಮ ಕಲಾವಿದ. ನಾನು ಮೆಚ್ಚುಗೆಯನ್ನು ಸೂಚಿಸುವುದು ಬೇಡ. ಕಲಾವಿದರಿಗೂ ಅಷ್ಟು ಸೂಕ್ಷ್ಮ ಬೇಕು. ಯಾರು ನಿಜವಾಗಿ ಮೆಚ್ಚುವವರು ಯಾರಲ್ಲ ಅಷ್ಟು ತಿಳಿಯುವ ಸೂಕ್ಷ್ಮ ಕಲಾವಿದರಿಗೂ ಬೇಕು. ಹೌದಪ್ಪ. ಮತ್ತೆ ನಿನ್ನ ಕಣ್ಣು ಎಲ್ಲಿಂದ ಎಲ್ಲಿಗೂ ಯಾವುದನ್ನು ನೋಡಿ. ಹಾಗೆ ನಮ್ಮನ್ನು ಬಂದು ಮೆಚ್ಚಿದವರು ಬೇರೆ ಬೇರೆಯವರು ಇದ್ದಾರೆ. ಆದರೆ ಅಥವಾ ಮೆಚ್ಚಲಿಕ್ಕೆ ಅಂತಲೇ ಬರುವವರು ಇರಬಹುದು, ಕೆಲವರು ಹಾಗೂ ಇದ್ದಾರೆ. ಆದರೆ ನೀನು ನೋಡಿದ ರೀತಿ ನನ್ನ ಮೆಚ್ಚುಗೆಯನ್ನು ಹೇಳುವುದು ಹೇಗೆ ಇವನಿಗೆ ಅಂತ ನಾನು ಅಂದುಕೊಳ್ತಾ ಇದ್ದೆ. ಅಲ್ಲಿಯೇ ಹೇಳುವುದು ಒಂದು ಸಭಾ ಮರ್ಯಾದೆ ಅಲ್ಲ. ಕಲಾವಿದ ರಸಜ್ಞನಿಗೆ ಒಂದು ಮೆಚ್ಚುಗೆಯನ್ನು ನೀನು ಬಂದೆಯಲ್ಲ, ನೀನು ಕಂಡೆಯಲ್ಲ, ನನಗೆ ಸಾರ್ಥಕ ಭಾವ ಬಂತು ಅಂತ ಹೇಳುವಂತಹ ಒಂದು ಆಸೆ ಇರ್ತದೆ. ಇರಬೇಕು. ಯಾಕೆ ನಿತ್ಯ ನೋಡುವವರು ಈ ಲೋಕದವರು, ಇವರು ನೋಡುವುದಿಲ್ಲ ಅಂತ ಹೇಳುವ ಸ್ವಾತಂತ್ರ್ಯವೂ ಇಲ್ಲದು. ಯಾಕೆ ಕಣ್ಣು ಮುಚ್ಚಲಿಕ್ಕೆ ಉಪಾಯ ಇಲ್ಲ ಅಲ್ವಾ? ಹಾಗಾಗಿ ಬೇರೆ ಲೋಕದಿಂದ ಬಂದವನೊಬ್ಬ ಇದನ್ನು ಆಸ್ವಾದಿಸಿದ ಎಂಬಲ್ಲಿ ಕಣ್ಣು ಮುಚ್ಚದೇ ನೋಡಿದ ಅನ್ನುವಾಗ ಅಲ್ಲ, ಆ ಕ್ಷಣಕ್ಕೆ ನಾನು ಬಿಡುಗಣ್ಣನೇ ಅಲ್ಲ. ಹೌದಲ್ವೇ? ಹಾಗಾಗಿ ಆ ಮೆಚ್ಚುಗೆಯನ್ನು ಸೂಚಿಸುವುದು ಅಲ್ಲಿಯೇ ಬಂದು ಹೇಳೋಣ ಅಂದ್ರೆ ಸಭಾ ಮರ್ಯಾದೆ ಅಲ್ಲ, ಕ್ರಮವೂ ಅಲ್ಲ. ಪ್ರದರ್ಶನ ಮುಗಿದ ಕೂಡಲೇ ನೋಡಿದವರು ಹೇಗಾಯ್ತು ಅಂತ ಕೇಳಲಿಕ್ಕೆ ಆಗುದಿಲ್ಲ. ಹಾಗೆಯೇ ನನ್ನ ಮನಸ್ಸನ್ನು ಓದಿದನೋ ಯಾರು? ಇಂದ್ರ. ದೇವೇಂದ್ರ ನನ್ನ ಮನಸ್ಸನ್ನು ಓದಿದನೋ ಎನ್ನುವ ಇಂದ್ರ ಪ್ರವೇಶ ಉಂಟು. ಹೌದು, ಅವನು ಹೇಳಿ ಕಳುಹಿಸಿದ ನನಗೆ. ಅಲ್ಲ, ಇರ್ತದೆ. ಯಾಕಂದ್ರೆ ಪ್ರದರ್ಶನ ಕೊಟ್ಟವರಿಗೆ, ನೋಡಿದವರಿಗೆ, ಏರ್ಪಡಿಸಿದವರಿಗೆ ಒಂದು ಸಾರ್ಥಕತೆ ಅಂತ ಉಂಟು. ಸಾರ್ಥಕ ಆಯ್ತು ಹಾಗೆ ಅವನು ನನ್ನನ್ನು ನನಗೆ ಹೇಳಿ ಕಳುಹಿಸಿದ. ಊರ್ವಶಿಗೆ ಹೇಳು ಅರ್ಜುನನ ಬಳಿ ಹೋಗುವುದಕ್ಕೆ. ಹಾಗಾಗಿ ಬಂದವಳು ನಾನು. ಬರುವಾಗ ಆಲೋಚನೆ ಮಾಡಿದೆ. ಅದೆಂಥದ್ದು ಆಲೋಚನೆ ಅಲ್ಲಪ್ಪ, ಅದು ಕನಸು. ನಿಮಗೂ ಕನಸು. ಯಾಕೆ ಬಂದ ನೀನು ಹಾಗಿದೆಯಲ್ಲ. ಈಗ ಗಂಧ ಭೂಮಿಯ ಸ್ವಭಾವ. ಗಂಧವತಿ ಭೂಮಿ ಅಲ್ವ? ಇಲ್ಲಿಯೂ ಗಂಧ ಇದೆ, ಗೊತ್ತಾಯ್ತು? ಹೌದು. ಹಾಗಾಗಿ ಗಂಧವೇ ಮೈಯಾದಂತೆ ಬರುವಾಗ ನಿನ್ನ ಮೈಗುಣವನ್ನು ಕಂಡವು. ಅದನ್ನು ನೋಡುವ ಆಸೆಯಿಂದಲೇ ಬಂದೆ ನಾನು. ಈಗ ಹೆಣ್ಣಿಗೆ ಮೆಚ್ಚುಗೆಯನ್ನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ, ನಿನ್ನ ಮೆಚ್ಚುಗೆಗೆ ನನ್ನ ಕಾಣಿಕೆ ಇದು ಅಂತ ಹೇಳುವುದಿದ್ರೆ, ದೊಡ್ಡದು ಅಂತಿದ್ರೆ ಯಾವುದದು? ಒಂದು ಸಾರೆ ಮೈಯನ್ನು ಅರ್ಪಿಸು. ಸಂಪೂರ್ಣ ಸಮರ್ಪಣ ಭಾವ. ಅಷ್ಟು ಪ್ರೀತಿಯಿಂದ ನೋಡಿದವನನ್ನು ನನಗೆ ಮೆಚ್ಚುಗೆ ಆಯಿತು ಅಂತ ಹೇಳುವುದಕ್ಕೆ ಒಂದು ಅವಕಾಶ ಸಿಕ್ಕೀತೆ ಅಂತಂದ್ರೆ ದೇವೇಂದ್ರನೇ ಅವಕಾಶವನ್ನು ಒದಗಿಸಿದ. ಅದರ ಸಂಗಡ
ನನ್ನ ಮನಸ್ಸನ್ನು ತಿಳಿದವನು ಎನ್ನುವ ಹಾಗೆ ಈಗ ಆ ಪಂಚಬಾಣ ಇದ್ದಾನೆ. ನಾಟ್ಯ ಪ್ರದರ್ಶನ ಇದು ಪ್ರದರ್ಶನಕ್ಕಲ್ಲ, ದರ್ಶನಕ್ಕೆ. ಹಾಗೆ ಬರುವಾಗ ಪಂಚಬಾಣನು ಕೂಡ ಎಲ್ಲ ಕಾಣುವುದಿಲ್ಲ. ಅವ ನನ್ನನ್ನು ಬೆನ್ನಟ್ಟಿದ್ದವನು. ಹಾಗೆ ನಿನ್ನನ್ನು ನೋಡಿದ ಮೇಲಂತೂ ಆಹಾ ಆಹಾ ಇಷ್ಟು ಚಂದ ನೀನು. ಏನು ಕಲೆಗಾಗಿ ಕಾಲು ಮುಟ್ಟಿದೆ, ಬಿಡುವುದನ್ನು ವಿಚಾರ. ನೀನು ಎಲ್ಲಿಯೂ ಮುಟ್ಟಬಹುದು, ಅದಕ್ಕಾಗಿ ನಿನ್ನೆ ಬಂದಿದ್ದೀನಿ. ಸ್ಪರ್ಶವನ್ನೇ ಕಲೆಯಾಗಿಸಬೇಕು. ಕಲೆಯ ಸ್ಪರ್ಶ ಅಲ್ಲ, ಕಲಾತ್ಮಕವಾದ ಸ್ಪರ್ಶ. ಕಷ್ಟ ಕಷ್ಟ ಹರ ಹರಿ ಮಾತೆ ಜನಿಸಿ ಪಾದಗಳೆಸುವನಿಗೆ ಜನನಿ ನಮ್ಮನ್ವಯಕ್ಕೆ ಸಿದ್ಧವಿದೆನುತ ತಾಮಣಿದ ಸ್ತ್ರೀ ಮರ್ಯಾದ ನಿನಗಾಗಿ ಬಂದೆ ಅಷ್ಟೇ ಹೇಳಿದ್ರೆ ಸಾಕು, ಗೊತ್ತಾಗ್ತದೆ. ಸಂತೋಷವೋ ಸಂಭ್ರಮವೋ ಅಂತ ಒಂದು ಹೇಳಿಕೆಯಿಂದ ಪುರುಷನಾದವನ ಎದೆಯಲ್ಲಿ ಉದ್ಭವಿಸಿತು. ಒಂದು ರಹಸ್ಯ ಉಂಟು. ಏನು? ಹೆಣ್ಣಾದವಳು ನಿನಗೆ ನನ್ನನ್ನು ಸಮರ್ಪಿಸಿಕೊಡುತ್ತೇನೆ ಅಂತ ಹೇಳುವಾಗಲೂ ಇವಳೇನು ಅನ್ನುವುದನ್ನು ಆಲೋಚನೆ ಮಾಡಬೇಕು. ಮರ್ಯಾದೆಯ ಕಕ್ಷೆಯೊಳಗಿದ್ದವ ಅಷ್ಟು ಆಲೋಚನೆ ಮಾಡಿಯೂ ಮಾಡ್ತಾನೆ. ಒಟ್ಟು ಹೆಣ್ಣು ಅಂತಂದ್ರೆ ಸಾಕು ಅನ್ನೋ ಧೋರಣೆ ಅಲ್ಲ. ಯಾವ ನಮ್ಮಂಥವರಿಗೆಲ್ಲ ಏನು ಸ್ಪರ್ಶ, ರುಚಿ, ಕೇಳ್ಮೆ, ಘ್ರಾಣ ಇದೆಲ್ಲದಕ್ಕೂ ಒಂದು ಮಿತಿ ಉಂಟು. ಮಿತಿ ಅಂತಂದ್ರೆ ನಿಮ್ಮ ಸ್ವರ್ಗಲೋಕದ ಮಿತಿಯನ್ನು ನಾ ಹೇಳಿದ್ದಲ್ಲ. ಯಾವುದನ್ನು ಮುಟ್ಟಬಹುದು, ಯಾವುದನ್ನು ತಿನ್ನಬಹುದು, ಯಾವುದನ್ನು ಕೇಳಬಹುದು, ಇದಕ್ಕೆಲ್ಲ ನಮ್ಮ ಮರ್ಯಾದೆಯ ಒಂದು ಕಕ್ಷೆ ಉಂಟು. ಅದನ್ನು ಮೀರಿ ನಮಗಿದಾದೀತು ಅಂತ ಕೈ ಹಾಕಲಿಕ್ಕೆ ಕಾಣ್ತದೆ. ಮರದಲ್ಲಿದ್ದ ಹಣ್ಣು ಪಕ್ವವಾಗಿದೆ, ವರ್ಣದಿಂದ ಕೂಡಿದೆ, ಅದರ ರುಚಿಯನ್ನು ಪರಿಮಳದಿಂದ ಅದು ಪ್ರಸರಿಸ್ತಾ ಉಂಟು. ಪೂರ್ವದಲ್ಲಿ ಬೇರೆ ಈ ಜಾತಿಯದನ್ನು ತಿಂದು ಗೊತ್ತುಂಟು. ಹಾಗೆಂತ ಇದು ನನ್ನದು ಅಂತ ಕೈ ಹಾಕಲಿಕ್ಕೆ ಮೊದಲೇ ಯಾವ ಬೇಲಿಯ ಒಳಗುಂಟು ನೋಡಬೇಡುವ ಅಲ್ವ? ಅಂತೆಯೇ ಈಗ ನೀನಿಷ್ಟು ಹೇಳಿದವಳು ಯಾರು? ಊರ್ವಶಿ. ಬಲ ಭಾಗ್ಯ ದೊಡ್ಡದು ನರನಾದವನಿಗೆ. ಅಂದ್ರೆ ಹೆಸರುಳ್ಳ ನನಗೆ ಅಂತಲ್ಲ, ಲೋಕಸಾಮಾನ್ಯವಾಗಿ. ಆದ್ರೆ ನಾನು ದೇವೇಂದ್ರನ ಅರ್ಧಸಿಂಹಾಸನವನ್ನು ಏರಿದ ನಾನು ಆಲೋಚನೆ ಮಾಡಬೇಡು. ಊರ್ವಶಿ ಯಾರು? ಗೊತ್ತೇ ಇಲ್ಲದ ಒಂದು ಹೆಣ್ಣನ್ನು ಅವಳು ಹೆಣ್ಣು ಎಂಬ ಕಾರಣಕ್ಕಾಗಿ ಸ್ವೀಕರಿಸುವ ಪುರುಷರಂತೆ ನಾನು ವ್ಯವಹರಿಸಲಿಕ್ಕಿಲ್ಲ. ಆದ್ರಿಂದ ನಿನಗೆ ಯಾರು ಊರ್ವಶಿ? ಅದನ್ನೇ ನೀ ಕೇಳಿದೊಳ್ಳೆದೆ. ಉಳಿದವರಿಗೆ ಯಾರು ಊರ್ವಶಿ ಅನ್ನೋ ಪ್ರಶ್ನೆ ಅಲ್ಲ, ನನಗೆ ಯಾರು ಊರ್ವಶಿ? ಯಾರು? ಪೂರ್ವದಲ್ಲಿ ನಿನಗೂ ಮರ್ತ್ಯರ ಸಂಪರ್ಕ ಇತ್ತು ಅಲ್ಲ? ಪ್ರಣಯ ಕಥೆ. ಊರ್ವಶಿ ಪುರೂರವರ ಕಥೆ ಅಲ್ವಾ? ಏನು ಅದ್ಭುತವಾದ ಕಾವ್ಯ, ನಿಜವಾದ ಪ್ರಣಯದ ಪರಮೋಚ್ಚ ಸ್ಥಿತಿ. ಆ ಕಥನವನ್ನು ನಾ ಕೇಳಿದನು. ದೇವಲೋಕದ ಮರ್ಯಾದೆಯನ್ನು ಉಲ್ಲಂಘಿಸಿ ಮಕ್ಕಳನ್ನು ಹೆತ್ತುಕೊಟ್ಟವಳಲ್ವ ನೀನು? ಹಾಗಾದ್ರೆ ಹೆಣ್ಣು ಎಂಬುದಕ್ಕೆ ಈ ಪ್ರಸವಿಸುವ ಕ್ಷಮತೆಯೇ ಲಕ್ಷಣ.
ದೇವಲೋಕದ ಹೆಣ್ಣು ಕೆಳಗಿಳಿದು ಬಂದು ಪುರೂರವನನ್ನು ಮದುವೆಯಾಗಿ ಪತ್ನಿ ಸ್ಥಾನವನ್ನು ಪಡೆದು ಮಕ್ಕಳನ್ನು ಹೊಂದಿದ ಆಯು. ಆಮೇಲೆ ಚಂದ್ರವಂಶ ವೃದ್ಧಿ ನೋಡುವಾಗ ಉರ್ವಶಿ ಯಾರು? ನಮ್ಮ ವಂಶದ ತಾಯಿ ಹಿರಿಯ ಅಬ್ಬೆ ಹೋದ. ಹಿರಿಯಳ ಅಬ್ಬೆ ಹೋದ. ಆ ದೃಷ್ಟಿಯಿಂದ ನೋಡಿದಾಗ ನಾವು ಕಿರಿಯರು ಹೌದಲ್ಲ ಅಬ್ಬೆಗೆ. ಈಗ ನಾನು ನಮಸ್ಕಾರ ಮಾಡಿದ್ದು ಸಾರ್ಥಕ ಆಯ್ತು ಅಂತ ನನಗೆ ಕಾಣು. ಇಲ್ಲದೆ ಇದ್ರೆ ನಾನು ದೋಷಿ ಆಗ್ತಿದ್ದೆ. ಓಹೋ. ಹಾಗಾಗಿ ಅಂತಹ ತಾಯಿಯ ಸ್ಥಾನದಲ್ಲಿ ಇರುವ ಅಥವಾ ತಾಯಿಯೇ ಆಗಿರುವ ಊರ್ವಶೀ ದೇವಿ, ನೀನಿದನ್ನು ಬಯಸಕೂಡದು ಅಂತ ಹೇಳುವ ಅಧಿಕಾರ ನನಗಿಲ್ಲ. ಯಾಕೆ ನಿಮ್ಮ ಸ್ವಾತಂತ್ರ್ಯ. ಆದ್ರೆ ನಾನು ಅದಕ್ಕೆ ಒದಗಲಿಕ್ಕಾಗುವುದಿಲ್ಲ. ಆ ಮಾತೃತ್ವ ಎಂಬುದು ಅತ್ಯಂತ ಗೌರವಾರ್ಹವಾದ ಒಂದು ಸ್ಥಾನ. ಹಾಗೆ ನೋಡಿದ್ರೆ ಹೆಣ್ಣಿಗೆ ಪರಮೋಚ್ಚ ಗೌರವ ಯಾವುದು? ಅಮ್ಮ ಎಂಬ ಸಂಬೋಧನೆ, ಬೇರೆ ಯಾವುದು. ಯಾಕಂದ್ರೆ ಕೆಲವರಿಗೆಲ್ಲ ಅಮ್ಮ ಅಂತ ಹೇಳಿದ್ರೆ ಬೇಸರ ಆಗ್ತದೆ. ಅಯ್ಯೋ ಅಷ್ಟು ಪ್ರಾಯ ಆಯ್ತಾ ನನಗೆ ಅಂತ ಕಂಡಿ. ಅದು ಪ್ರಾಯದ ಲೆಕ್ಕಕ್ಕಲ್ಲ. ಎಳೆಯ ಮಗುವನ್ನಾದ್ರೂ ಅಮ್ಮ ಅಂತ ಹೇಳುವಲ್ಲಿ ಆ ಸ್ತ್ರೀತ್ವಕ್ಕೆ ಕೊಡೋದು ನೆಲೆಯಿಂದ ಅಮ್ಮ ಇದು ನನಗೆ. ನೀನು ಯಾವುದೋ ಹಳೆ ಕತೆ ಹೇಳ್ತಾ ಇದೆಯಲ್ಲ, ನಾನು ವರ್ತಮಾನ ಮರುಳೆ ಫಲಗುಣಕ್ಕೆ ಬಿಡು ಮಹಾರಾಯ. ಆಗಲಿ ದೇವಿ. ಸಣ್ಣ ಇದು ನಮಗೆ ನಡೆಯುತ್ತದೆ ಅಲ್ಲ, ಅದು ನಮಗೂ ನಡೆಯುತ್ತದೆ, ಆಗುತ್ತದೆ. ನಿನ್ನ ಎಣಿಕೆ ತಪ್ಪಿತು. ಹೌದು ಹೌದು. ಎಲ್ಲಿ ನೀನು ಬಂದಿದ್ದು ಗಣಿಕೆಯ ಮನೆಗೆ ಅಥವಾ ಗಣಿಕೆಯೇ ನನ್ನ ಮನೆಗೆ. ಇದೀತ ನಮ್ಮದೇ ಮನೆ ಆದೀತಪ್ಪ. ಹಾಗಾಗಿ ಎಲ್ಲ ನಮ್ಮದೇ ಅಂತ ಹೇಳುವವರಲ್ಲಿ ಎಲ್ಲಿಗೆ ಹೋದ್ರು ಕಷ್ಟವೇ. ಯಾಕೆಂದ್ರೆ ಇಲ್ಲಿ ಯಾರನ್ನು ನನಗೆ ಗೊತ್ತಿಲ್ಲ. ಗೊತ್ತಿರ್ಲೇಬೇಕಲ್ಲ. ಹಾಗಿದ್ದ ಮೇಲೆ ನಿನ್ನ ವಂಶದವನನ್ನು ಪುರೂರವನನ್ನು ಕೆಲವು ಕಾಲ ಭೂಮಿಯಲ್ಲಿ ಬಂದು ನಾನು ಸತಿಯಾಗಿ ಇದ್ದೆ. ಸ್ತ್ರೀತ್ವದ ಅನುಭವ ಅಂದ್ರೆ ತಾಯಿತನದ ಸೂತ್ರಿ ಅನುಭವವನ್ನು ಪಡೆದು ಬಂದವಳು ಹೌದು. ನಾನು ಬಂದ ಮೇಲೆ ನನ್ನ ವಯಸ್ಸು ಮೊದಲಿನಷ್ಟೇ. ಬಂದ ಕಾರಣಕ್ಕೆ ಹೆಚ್ಚಾಗಲಿಲ್ಲ. ಅಲ್ಲಿ ಬಂದೆ ಅಂತ ಹೆಚ್ಚಾಗಲಿಲ್ಲ, ಇಲ್ಲಿ ಬಂದೆ ಅಂತ ಮೊದಲಿದ್ದ ವಯಸ್ಸೇ ನನ್ನದು. ಹಾಗಾಗಿ ನಿನಗಿಂತ ಕಡಿಮೆ ನನ್ನ ವಯಸ್ಸು. ಆ ಮಾನದಿಂದ ಹೌದು. ಹೌದಲ್ವೇ? ಯಾಕಂದ್ರೆ ಷೋಡಶಿ ಹೆಚ್ಚಾಗಲಿಕ್ಕೆ ಅಲ್ಲ. ಅಲ್ಲಿಯೂ ಕೇಳಿದ್ರೆ ಯಾವ ಹೆಣ್ಣು ಹೆಚ್ಚಾಯ್ತು ಅಂತ ಹೇಳುವುದಿಲ್ಲ. ಆದ್ರೆ ಕಾಣ್ತದೆ ನಿನ್ನ ಭಾವ ಹೆಚ್ಚಾಯಿತು ಅಂತ ನಾನು ಹೇಳುದು. ಅದು ಹೇಗೋ ಯಾವ ಕಾಲದ್ದು ಹೇಳ್ತಾ ಇದ್ದೀಲ್ಲ. ಅಷ್ಟರ ನಂತರ ನಿಮ್ಮ ವಂಶದಲ್ಲಿ ಎಷ್ಟು ಜನ ಇಲ್ಲಿ ಮೇಲೆ ಬರ್ಲಿಲ್ಲ? ಬಂದ್ರಲ್ಲ. ಅವರಿಗೆಲ್ಲ ನಾನು ಸಂದಬಳೆ. ಆದುದರಿಂದ ನೀನು ಇವತ್ತು ಬಂದಾಗ ಅಯ್ಯೋ ಅಷ್ಟು ಹಿಂದೆ ನಮ್ಮ ಕುಲದಲ್ಲಿ ನೀನು ತಾಯಿಯಾಗಿದ್ದವಳು ಅಂತ ನೆನೆಸಿ ಮಾಡಿದ್ರೆ ನನ್ನ ಉದ್ಯೋಗಕ್ಕೆ ನೀನು ಕೈ ಹಾಕಿ ಮಾರಾಯ. ಅಲ್ಲಿಗ ನನ್ನ ಉದ್ಯೋಗವನ್ನು ನಾನು ನೋಡಬೇಡುವ.
ನಿನ್ನ ಉದ್ಯೋಗ ಯಾವುದು? ಉದ್ಯೋಗ ಹಾ ಮೇಲಾಗುದು. ಹಾ ಅದು ಮೇಲೆ ಈಗ ಮೇಲೆ ಬಂದಾಯ್ತು. ಇಲ್ಲಿ ಬಂದ ಮೇಲೆ ಯಾವುದು ಉದ್ಯಮ ಅಂತ ಕೇಳಿದ್ರೆ ನನ್ನಂಥವರ ಸಂಘ. ಉದ್ಯಮ ಅಂತ ಹೇಳುವಾಗಲೇ ನನಗೆ ಹೆದರಿಕೆ ಆಗ್ತದೆ. ಹ. ಯಮ ಹೌದು, ಆದ್ರೆ ನಿಮ್ಮ ನಿಯಮವನ್ನ ಹೌದು. ಇಲ್ಲಿ ತರೋದು ಬೇಡ ಅಂತ ನಾನು ಹೇಳೋದು. ಬಂದಿದ್ದೀಯಲ್ಲ, ಹೌದು, ಇನ್ನು ಅನುಭವಿಸುವುದಕ್ಕೆ ಯಾಕೆ ಕಷ್ಟ? ಯಾಕೆಂದ್ರೆ ಆ ಸಂಬಂಧವನ್ನು ಅದು ನಮಗೆ ಸಂಬಂಧವೇ ಇಲ್ಲ. ಯಾರೇ ಆಗಲಿ ಅವನು ಯುದ್ಧದಲ್ಲಿ ವೀರಮರಣವನ್ನ ಬರಬಹುದು, ವಯಸ್ಸನ್ನು ಮುಗಿಸಿ ಬರಬಹುದು. ಕಾರಣ ದೇಹದಲ್ಲಿ ಬಂದು ಇಲ್ಲಿ ಬಂದಾಗ ಅವರವರ ಪುಣ್ಯಕ್ಕೆ ಸಂದ ಹಾಗೆ ನಾವೆಲ್ಲ ಅವರಿಗೆ ಸಲ್ಲುವವರೇ ಹೌದು. ಆದರೆ ಅದು ಅಲ್ಲಿ ಅವರ ಪುಣ್ಯವನ್ನು ಲೆಕ್ಕ ಹಾಕಿ ಹೌದಾ? ಆದ್ರೆ ನೀನು ಬಂದೆಯಲ್ಲ, ನೀನು ಬಂದ ಈ ರೀತಿ ಇದೆಯಲ್ಲ, ಅದು ಅಷ್ಟೇ ಅಲ್ಲ. ನನಗಲ್ಲಿ ಒಂದು ಕ್ಷಣ ನೋಡುವಾಗ ಇಂದ್ರ ಬೇರೆ ಅರ್ಜುನ ಬೇರೆ ಅಂತ ಅನ್ನಿಸಲೇ ಇಲ್ಲ. ಆಸನ ಒಂದೇ ಅಲ್ವೇ? ಹೌದಪ್ಪ. ಹಾಗಾಗಿ ನಮ್ಮದು ಪೂರ್ಣ ಅಲ್ಲ, ಸಮಾನವಾಗಿ ನಾನು ಅಧಿಕಾರಿಯಾಗದೆ. ಪೂರ್ಣ ಅಂದ್ರೆ ಯಾವತ್ತು ಅಂತನೋ, ಇವತ್ತು ಮಾತ್ರ. ಮತ್ತೆ ಕಳುಹಿಸುವಾಗ ಇಂದ್ರ ಕಳುಹಿಸಿದರೂ ಕೂಡ ಅವನೇನು ಬೇರೆ ಆಶೀರ್ವಾದ ಮಾಡಿ ಬರ್ಲಿಕ್ಕೆ ಕಳಿಸಿದ್ದಲ್ಲ. ನನ್ನ ಮಗನ ನಿದ್ದೆ ಕೆಡಿಸು ಅಂತಂದ್ರೆ ಅದರ ಅರ್ಥ ಅವನ ಕನಸನ್ನು ಈಡೇರಿಸುವಂತಾನೆ ಹಾಗೆ ಕಳುಹಿಸಿದ್ದು. ಆದರೆ ಈಗ ನಾನು ಬಂದ ಮೇಲೆ ಬರುವಾಗ ನನ್ನ ಕಣ್ಣಿನಲ್ಲಿ ಕಂಡಂತಹ ಅರ್ಜುನ, ಅದನ್ನು ನೆನೆದು ನಾನು ಸಂತೋಷಪಟ್ಟು ಕನಸು ಕಾಣುತ್ತಾ ನಿನ್ನವರೆಗೆ ಬಂದವರು. ಆದುದರಿಂದ ಅದಕ್ಕೆ ಸಂಕೋಚ ಬೇಡ. ಯಾರು ಮೇಲೆ ಬರ್ತಾರೋ ಅವರಿಗೆ ನಾವು ಸಲ್ಲುವವರೇ ಹೌದು. ಆ ಧರ್ಮವನ್ನ ಗಣಿಕೆಯ ಮನೆಗೆ ತಂದು ಹಚ್ಚಬೇಡ. ಆ ಮೌಲ್ಯಗಳೆಲ್ಲ ಅಲ್ಲಿದೆ, ಅಲ್ಲಿ ಇರ್ಲಿ. ಅದು ಅಲ್ಲಿದ್ದಾಗ ನಾನು ಅದೇ ಮರ್ಯಾದೆಯಲ್ಲಿ ನಡ್ಕೊಂಡವರು ಅಲ್ಲ ಅಂತಲ್ಲ. ಆದ್ರೆ ಈ ಲೋಕದ ಮರ್ಯಾದೆಯೇ ಬೇರೆ ಅಂದ್ರೆ ಹಾಗೆ ಮಾಡಬೇಡ. ನಾನು ಹೇಳಿದನಲ್ಲ, ಅವ ಕಷ್ಟ ಕೊಡ್ತಾ ಇದ್ದಾನೆ ಅಂತ. ಅವ ನನಗೊಬ್ಬನಿಗೆ ಬಾಣ ಬಿಟ್ಟು ಎಷ್ಟು ತ್ರಾಸು ಕೊಡ್ತಾನೆ. ಬಹುಶಃ ಅವನ ಬಾಣ ಮುಗಿಯಿತು ಅಂತ ನಿಮಗೆ ಬೇಕಾಗುವ. ಅವನದ್ದು ಮುಗಿಯುವ ಬಾಣ ಹೌದೋ ಅಲ್ವೋ ಅಂತ ಯಾರಿಗೂ ಗೊತ್ತು. ಯಾಕೆ ತಾಯಿ ಇದೆಲ್ಲ? ಇಂಥ ಮಾನ್ಯಕ್ಕೆ ನಾನು ಆಡಿದ್ದಕ್ಕೆಲ್ಲ ಒಂದು ವಿರೋಧ. ಅದು ಮೇಲ್ನೋಟಕ್ಕೆ ವಿರೋಧ. ನಿನ್ನನ್ನು ಒಪ್ಪಿಸಬೇಕು ಅಂತ ನನಗ ಆಸೆ. ಅದು ಗೊತ್ತಾಯ್ತು. ನಿನಗೂ ಎಲ್ಲೋ ಸಂಕೋಚವೇನೋ ಎಂಬ ಆತಂಕ. ಅಯ್ಯೇ, ಸಂಕೋಚವೇ ಹೌದಾದ್ರೆ ಇಷ್ಟೊತ್ತು ಉಳಿತಿರ್ಲಿ. ಅದಲ್ಲ ಮಾದ್ರಿ ನಿನ್ನ ಅಪೇಕ್ಷೆಗೆ ಹೋಗೊಡುವಲ್ಲಿ ನಾನು ಅಸಮರ್ಥನಿದ್ದೇನೆ. ಯಾಕೆ ಹೇಳ್ತೇನೆ ಅಂತಂದ್ರೆ, ಯಾಕೆ ನೀ ಹೇಳಿದ್ದು ಸರಿಯೇ. ಇಲ್ಲಿ ಸಂಬಂಧಗಳುಂಟಾ? ಇಲ್ಲ.
ಇಂದ್ರನೇನು ಇಂದ್ರಪುತ್ರನೇ ಹ್ಮ್ ಅಲ್ಲ. ಹ. ಎಲ್ಲರಿಗೂ ಸಮಾನವಾಗಿ ಸಲ್ಲತಕ್ಕ ಗಣಿಕಾ ಧರ್ಮ. ಹ ನೀನು ಆಗುವುದಿಲ್ಲ ಅಂತ ಹೇಳಿದ್ರೆ ಅದು ಅಧರ್ಮವಾಗ್ತದೆ ಹ ಅಲ್ಲ. ಹ್ಮ್ ಅಥವಾ ಪುಣ್ಯ ಬಲದಿಂದ ಇಲ್ಲಿಗೆ ಬಂದವ, ಹ್ಮ್ ತೇಜಶರೀರಿಯಾಗಿದ್ದವ, ಹ್ಮ್ ನಿನ್ನನ್ನು ನಿರಾಕರಿಸಿದರೆ ಹ ಅವನಿಗೆ ಆ ಸ್ವಾತಂತ್ರ್ಯ ಉಂಟು ಅಂತ ನನಗೆ ಗೊತ್ತಿಲ್ಲ. ಹ ನಿರಾಕರಿಸಲಿಕ್ಕಿಲ್ಲ. ಹ ನಿರಾಕರಿಸಿದರೆ ಅವನು ಆ ಧರ್ಮವನ್ನು ಮೀರಿದ ಹಾಗಾಗ್ತದೆ. ಹ್ಮ್ ಅಂದ್ರೆ ನಿನಗೂ ಚ್ಯುತಿಯನ್ನು ತಂದ ಹಾಗಾಗ್ತದೆ. ಹ್ಮ್ ಅದೊಂದು ಕ್ಷಣ ಯೋಚನೆ ಮಾಡಿ. ಹ್ಮ್ ನಾನು ಬಂದದ್ದು ಪೃಥ್ವಿಯಿಂದ, ಹ ಮೇಲೆ ಬಂದಾಗಲೂ ಹ ಇದು ಅರ್ಜುನನ ಶರೀರವಾಗಿಯೇ ಉಂಟು. ಹ ನಾನು ಶರೀರವನ್ನು ಬಿಟ್ಟು ಹ್ಮ್ ತೇಜಸ್ಸಿನಿಂದ ಕೂಡಿ ಬಂದವ. ಹ ಈಗ ನಾಳೆ ಹೋಗ್ಲಿಕ್ಕೆ ಉಂಟು. ನಾನು ಹ ಈಗ ಬರುವಾಗಲೇ ಎಷ್ಟೊತ್ತಿಗೆ ಹೋಗುವುದು ಅಂತ ನಿರ್ಣಯ ಉಂಟು ನನಗೆ. ಹೌದು. ಹಾಗೆ ಹೋದ ಮೇಲೆ ಹ್ಮ್ ನಾನು ಅಲ್ಲಿಯೂ ಪೃಥ್ವಿ ತತ್ವಕ್ಕನುಗುಣವಾಗಿ ವ್ಯವಹರಿಸಬೇಕಾದ ಹ್ಮ್ ಹ್ಮ್ ಮನುಜ ದೇಹ. ಹ್ಮ್ ಗಣಿಕೆಯರ ಮನೆಯಾದರೂ ಹ ಈಗ ಭೂಮಿಯಲ್ಲಿಯೂ ಗಣಿಕೆಯರಿದ್ದ, ಹ ಅವರಿಗೂ ನೀನು ಹೇಳಿದ್ದ ಅನ್ವಯವೇ. ಹ್ಮ್ ಅವರು ಸಂಬಂಧ ಎಲ್ಲ ನೋಡ್ಲಿಕ್ಕೆ ಹ ತಂದೆ ಬಂದಲ್ಲಿಗೆ ಮಾರನೇ ದಿನ ಮಗ ಬಂದ, ಹಾ. ನಿಷೇಧ ಏನಿಲ್ಲ. ಹಾ. ಅಥವಾ ಮಗನಿಗೂ ಅಪ್ಪನಿಗೂ ನಾಳೆ ಚಿಂತೆ ಆಗಲಿಕ್ಕೆ ಉಂಟು, ಅಯ್ಯೋ ಹೀಗಾಯ್ತಲ್ಲ, ಇಲ್ಲ ಅದು ಅವರಿಗದು. ಹ್ಮ್ ಆದ್ರೆ ಹ್ಮ್ ಅವಳು ಹೆತ್ತ ಮಗ ಹ್ಮ್ ನಾಳೆ ಬೆಳೆದು ಬಂದು ಹ್ಮ್ ಬಾಗಿಲು ತಟ್ಟಿದರೆ ಹ್ಮ್ ಹ್ಮ್ ಅಲ್ವಾ, ಹ್ಮ್ ಆಗ ಆ ಸಂಬಂಧ ಹ್ಮ್ ಮಾತಾ ಹ್ಮ್ ಪುತ್ರ ಹ್ಮ್ ಸಂಬಂಧ ಉಂಟು ಅಂತ ಅರ್ಥ. ಹ ಅಲ್ಲಿಯೂ ಹ ಈ ತಾಯ್ತನಕ್ಕಿರುವ ಮೌಲ್ಯ. ಹ ನಾನಾದ್ರ ಅದೇ ಶರೀರವನ್ನು ಇಟ್ಟುಕೊಂಡು ಬಂದವನಾದ್ರಿಂದ ಹ ನನಗೆ ನಿನ್ನ ಈ ಅಭಿಲಾಷೆ ಹ ನಿಷಿದ್ಧ ಕರ್ಮವಾಗಿ ಕಾಣ್ತದೆ. ಓಹೋ. ಮತ್ತೆ ಒಂದುಂಟು, ಹ್ಮ್ ಇವತ್ತು ಅರ್ಜುನನಿಗೆ ದೇವಲೋಕಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಹ ಹೇಗೆ ಸಾಧ್ಯ ಆಯ್ತು? ಹ್ಮ್. ನಾನು ಧಾರ್ಮಿಕವಾಗಿ ನಡ್ಕೊಂಡದ್ರಿಂದ ಸಾಧ್ಯ ಆಯ್ತು. ಅವರು ಹ ನಾನೇನೋ ಬೇಡದೇ ಇದ್ದದ್ದನ್ನು ಮಾಡಿದ ಮಾದ್ರೆ ದೇವಲೋಕಕ್ಕೆ ಪ್ರವೇಶ ಉಂಟ. ಹ್ಮ್ ಹ್ಮ್ ಸಶರೀರನಾಗಿ ಹೊರಟವ ಏನೇನೋ ಆಗಿ ಹೋಗಿದ್ದಾನೆ. ಹ ನಾನು ಹಾಗಲ್ಲ. ಹ ದೇವೇಂದ್ರನ ನಿಮಂತ್ರಣ, ಹಾ. ಪರಮೇಶ್ವರನ ನಿರ್ದೇಶ, ಹಾ. ಹೋಗು ದೇವಲೋಕಕ್ಕೆ. ಹ್ಮ್ ಅಂದ್ರೆ ಅಷ್ಟು ಅರ್ಹತೆಯನ್ನು ಹ್ಮ್ ಧರ್ಮಾಚರಣೆ ಮಾಡಿದ ಈ ಶರೀರ ಹೊಂದಿದ್ದರಿಂದ ಹಾ. ನನಗೆ ದೇವಲೋಕಕ್ಕೆ ಬರುವುದಕ್ಕಾಯಿತೇ ಹೊರತು ಹ್ಮ್ ಇಲ್ಲಿಗೆ ಬಂದ ಮೇಲೂ ಹ್ಮ್ ದೇವಲೋಕಕ್ಕೆ ಬಂದಾಯ್ತಲ್ಲ, ಇನ್ನು ಸಿಕ್ಕಿದ್ದೆಲ್ಲ ಅನುಭವಿಸಿ ಬಿಡೋಣ ಅಂತ ಹೊರಟ. ಹ್ಮ್ ಒಬ್ಬ ಮಾಡಿದ್ನಂತಲ್ಲ ಪೂರ್ವದಲ್ಲಿ, ಹ್ಮ್ ಅವ ಏನಾದ ಅಂತ ನಾವು ನೋಡ್ಬೇಕು. ಹ್ಮ್ ಇಂದ್ರನಾಗಲಿಕ್ಕೆ ಬಂದವ ಹ ಹ ವೃತ್ರವಧೆಯ ಪರಿಣಾಮ. ಹೌದಪ್ಪ. ಇಂದ್ರಚ್ಯುತನಾದ ಕಾಲಕ್ಕೆ ಹ್ಮ್ ನಮ್ಮ ವಂಶದವನು ಹ ನಿನಗೆ ನಹುಷ. ಮರಿಮಗನನ್ನು ಆಗಬೇಕು. ಅವ ಸ್ವರ್ಗಲೋಕಕ್ಕೆ ಹ್ಮ್ ಹೋಗಿ ಬೃಹಸ್ಪತಿಯ ಮೊದಲಾದವರು ಹೇಳ್ಕೊಂಡ್ರು. ಬಂದ ಹ್ಮ್ ಬಂದ ನಹುಷನಿಗೆ ಹ್ಮ್ ಇಂದ್ರನಿಗೆ ಸಲ್ಲತಕ್ಕದ್ದೆಲ್ಲ ತನಗೆ ಬೇಕು ಅಂತ ಖಂಡಿತ. ಹ್ಮ್ ಉಳಿದದ್ದೆಲ್ಲ ಹೌದು. ಹ್ಮ್ ಪತ್ನಿ ಸ್ಥಾನ ಹ್ಮ್ ಅದು ಶಚಿದೇವಿಗೆ ಅಲ್ವಾ, ಬಯಸಿದ್ರಿಂದ ಏನಾಯ್ತು? ಪತನ. ಹ್ಮ್ ಈಗ ನಾವು ಬಂದ ಮೇಲೆ ನಮ್ಮ ಧರ್ಮವನ್ನು ನಾವು ಮರೆತರೆ ಹ್ಮ್ ಅಂತಹ ಒಂದು ಪತನ ಸಂಭವಿಸ್ತದೆ. ಓಹೋ. ಅರ್ಜುನ ದೇವಲೋಕಕ್ಕೆ ಹೋದನಂತೆ, ಹಾ. ನಮ್ಮ ವಂಶೀಯರಿಗೆಲ್ಲ ದೊಡ್ಡ ಸ್ಥಿತಿ, ಹ ಕೆಳಗೆ ಬಿದ್ದನಂತೆ ಅನ್ನುವ ಹ ಅಲ್ವಾ, ಇದು ನಿನಗೆ ಸಮಸ್ಯೆಯ ಅಲ್ಲ. ಸಲ್ಲದ್ದಲ್ಲ. ಈಗ ನಹುಷ ಬಂದಾಗಲೂ ನಾವೆಲ್ಲ ನಹುಷನಿಗೆ ಸಂದವರೇ ಅಲ್ಲವೇ? ಸರಿಯೇ. ಶಚಿ ಬೇರೆ, ನಾವು ಬೇರೆ. ನಾ ಹೇಳಿದ್ದೆ ಅದಕ್ಕೆ ಅದಕ್ಕೆ ಅಲ್ಲ, ನಾನು ಹೇಳಿದ್ದೆ ಹ. ಧರ್ಮ ಅಧರ್ಮ ಈ ಹೌದಪ್ಪ. ವಿವೇಚನೆಯಿಂದ ವ್ಯವಹರಿಸಬೇಕು. ಅಲ್ಲ ಅದೇ ಅಂಥದ್ದೇನೋ ಒಂದು ಸಣ್ಣ ಗೊಂದಲ ನಿನಗುಂಟು ಅಂತ ನನಗೆ ಗೊತ್ತಾಯ್ತು. ಅದರ ಬಗ್ಗೆ ನೀನ್ ಚಿಂತೆ ಈ ಮಾಡಿ ನಿವಾರಿಸಲಿಕ್ಕೆ ಹೊರಟವರಿಗೆ ಗೊಂದಲ ಸಣ್ಣದೇ ಕಾಣುದಲ್ಲ. ಹರ ಹರ ಧರ್ಮ ಮಾರ್ಗದಿ ಪರಮ ಪುರುಷರಹುದು. ಹರ ಹರ ಧರ್ಮ ಮಾರ್ಗದಿ ಪರಮ ಪುರುಷರಹುದು. ತರುಣಿ ಮಾರ್ಗಗಳಿಗೆ ರಮಣ ಕೈವರಾಗಬಹುದು. ತರುಣಿ ಮಾರ್ಗಗಳಿಗೆ ರಮಣ ಕೈವರಾಗಬಹುದು.
ನಿಯಮವನ್ನು ಪಾಲಿಸಿದವರ ನೀವು? ಯಾಕದು ಯಾಕೆ? ಧರ್ಮ ಏನ ತಮ್ಮನಲ್ಲಿ ಕೇಳುವುದಿಲ್ಲ? ಆ? ಅಲ್ಲ, ಅದು ಕೇಳುವುದು ಅಂದ್ರೆ ನನ್ನ ಅನುಕೂಲಕ್ಕೆ ಅದನ್ನು ಬಳಸಿಕೊಳ್ಳುವುದು. ಅಲ್ಲ, ಇದ್ರೆ ಬಳಸು. ಹೌದು, ಯಾವುದು? ಬಳಸಬಹುದಾದದ್ದೇ. ಯಾವುದು? ಯಾಕೆ? ಒಬ್ಬಳಿಗೆ ಒಬ್ಬ ಗಂಡ ಅಂತ ಇತ್ತು ರೂಢಿ, ಹೌದಲ್ಲ? ಶಾಸ್ತ್ರ. ನಾನಿದ್ದಾಗಲೂ ಅದೇ ಇತ್ತು. ಹೌದು, ಈಗಲೂ ಅದೇ ಉಂಟು. ಐವರು ಒಬ್ಬಳಿಗೆ ಪತಿಯಾದರಂತೆ. ಹೌದಾ? ಆಗ ಆಗುವಾಗ ಈಗ ಹಿರಿಯನ ಹೆಂಡತಿಯಾಗಿ ಅವಳಿದ್ದಾಗ ಆ ಸಂದರ್ಭಕ್ಕೆ ಇವನಿಗೆ ಅವಳಂತಿಗೆ ತಾಯಿಗೆ ಸಮಾನ. ಹೌದಾ? ಇವನ ಸಂಗಡ ಇರುವಾಗ ಪತ್ನಿ ಹೀಗೊಂದು ತಮ್ಮನ ಸಂಗಡಕ್ಕಾಗುವಾಗ ಮಗಳು. ಹೀಗುಂಟಲ್ಲ, ಒಬ್ಬಳೇ ಇಷ್ಟು ಆಗಬಹುದಾದರೆ ನಾನು ಇಂದ್ರನಿಗೆ ಹೆಂಡತಿಯೂ ಆಗಬಹುದು, ನಿನಗೊಂದು ದಿನದ ಸಖಿಯೂ ಆಗಬಹುದು ಅಂತ. ಅಲ್ಲ, ನೀವು ಭೂಮಿಯಲ್ಲೇ ನೀವು ಅದನ್ನು ಮೀರಿದವರು. ನಿನಗೆ ನೇರ ಹೇಳಲಿಕ್ಕೆ ಆಗೋದಿಲ್ವಾ? ದ್ರೌಪದಿ ವಿಷಯವನ್ನಲ್ಲ ನೀನು ಹೇಳುದು. ಅದನ್ನೇ ಹೇಳುದು. ಸಮಸ್ಯೆ ಏನು ಅಂತ ಅಲ್ಲ, ಅದರಲ್ಲಿ ಸಮಸ್ಯೆ ಇಲ್ಲ, ಇದರಲ್ಲಿ ಉಂಟು. ಜನನಿಯಂದ ನುಡಿಯ ಮೀರ ಅರಿಯದು ಅರ್ಜುನ ತಾಯಿ ಅಂತ ಹೇಳಬಾರದು ಅಂತ ಹೇಳಿದ್ದಕ್ಕೆ ನಮಗೆ ಬೇರೆ ಗೊತ್ತಿಲ್ಲದ ಕಾರಣ ನೀನು ಹೇಳಿದ್ದ ಮೇಲ್ನೋಟಕ್ಕೆ ಹೌದು ಅಂತ ಕಾಣ್ತದೆ. ತುಂಬಾ ಜನ ನಮ್ಗೆ ಆಕ್ಷೇಪ ಮಾಡಿದವರು ಇದ್ದಾರೆ. ಪೂರ್ಣ ನನ್ನ ಆಕ್ಷೇಪ ಇಲ್ಲ, ನೀನು ಅನುಕೂಲ ಕೇಳುವಾಗ ಆಕ್ಷೇಪ ಮಾಡಿದ ಮತ್ತು ನೀನು ಅಂಥದ್ದನ್ನು ಒಪ್ಪಿಯೇ ಮಾತಾಡ್ಬೇಕಷ್ಟೆ. ಆದರೆ ನಮಗದು ಆಕ್ಷೇಪ ಅಂತ ಕಾಣುವುದು ಯಾಕೆ? ನಾವು ಸರಿಯಾದನ್ನು ಮಾಡಿದ್ದನ್ನು ಅರ್ಥವಿಸಿಕೊಳ್ಳದೆ ವ್ಯವಹರಿಸುವ ಕಾರಣದಿಂದ. ಹೌದು, ಒಬ್ಬಳಿಗೆ ಒಬ್ಬನೇ ಗಂಡ, ಇದು ಮನುಷ್ಯರು ಮಾಡಿಕೊಂಡ ಶಾಸ್ತ್ರ ಧರ್ಮಕ್ಕನುಸರಿಸಿ ಜೀವನ ವಿಧಾನ. ದ್ರೌಪದಿ ಪ್ರಕರಣ ಒಂದು ಬಿಟ್ಟು ಬೇರೆ ಕಡೆಯಲ್ಲಿ ಅದನ್ನು ಧರ್ಮ ಅಂತ ನಾವು ಒಪ್ಪಿದೆವೋ ಗೊತ್ತಿಲ್ಲ. ಇಷ್ಟು ಗೊತ್ತಾಗುವವಳಿಗೆ ಅದು ಗೊತ್ತಾಗುವುದಿಲ್ಲ. ಧರ್ಮರಾಯನ ಪತ್ನಿ ಅಂತ ಒಬ್ಬಳೇ ಇದ್ದಾಳೆ. ಭೀಮ ಅವಳನ್ನು ಬೇರೆ ದೃಷ್ಟಿಯಿಂದ ನೋಡ್ಲಿಕ್ಕಿಲ್ಲ. ದ್ರೌಪದಿ ಮಾತ್ರ ಯಾಕೆ? ಅದಕ್ಕೊಂದು ಹಿನ್ನೆಲೆ ಉಂಟು. ಸ್ವಯಂವರದಲ್ಲಿ ಗೆದ್ದು ಅವಳನ್ನು ಕರೆತಂದಾಗ ತಾಯಿ ಪಕ್ಕನೆ ಮಾಯಾ ವಶಳಾಗಿಯೋ ಎಂಬಂತೆ, ವಶಳಾಗಿ ಅಲ್ಲ ಎಂಬಂತೆ ತಂದದ್ದನ್ನು ಹಂಚಿಕೊಳ್ಳಿ ಅಂತ ಆಡಿದ್ರು. ಭಿಕ್ಷೆ ತಂದು ಒಪ್ಪಿಸಿದ ಅನುಭವ, ಒಬ್ಬನೇ ತಿನ್ಲಿಕ್ಕೆ ಹಂಚಿಕೊಳ್ಳಿ. ತಾಯಿಯ ಮಾತು ಜನನಿಯಿಂದ ಮಾತು, ಅದಕ್ಕೆ ಮೌಲ್ಯ ಬರ್ತಿತ್ತೋ ಇಲ್ವೋ ನಾವದನ್ನು ಒಪ್ಪಿದರು, ಲೋಕ ಒಪ್ಪಿಗಳು. ಆ ಧರ್ಮಾಚರಣೆಯನ್ನು ತಾಯಿಯಾದ್ರೂ ಮಾಡಿ ಅಂತ ಹೇಳಿದೆ, ಮಕ್ಕಳು ಮಾಡ್ಲಿಕ್ಕೆ. ಆದರೆ ಶಾಸ್ತ್ರಕಾರರಿಗಿಂತ ಹೆಚ್ಚಿನ ಸ್ಥಾನವುಳ್ಳ ದಾರ್ಶನಿಕರ ವ್ಯಾಸರು ಬಂದು ನಮ್ಗೆ ಹೇಳಿ, ಇದು ಈ ಜನ್ಮದ್ದಲ್ಲ, ಪೂರ್ವ ಜನ್ಮದಲ್ಲಿ ಪರಮೇಶ್ವರನನ್ನು ಭಜಿಸಿ ಪತಿಂದೇಹಿ ಪತಿಂದೇಹಿ 5 ಸಲ ಕೇಳಿದ್ರಿಂದ ಇವಳಿಗೆ ಈ ಯೋಗ ಪ್ರಾಪ್ತವಾಗಿದೆ ಮತ್ತೆ ದೃಷ್ಟಾಂತಗಳನ್ನು ಕೊಟ್ಟು, ಜಟಿಲೆಯ ಮಾರೀಷೆಯ ಇತ್ಯಾದಿ ಅನೇಕ ಮಂದಿಯನ್ನು ಮದುವೆ ಆದದ್ದು ಉಂಟು. ಇಂತಹ ಒಂದು ಬದ್ಧತೆಗೊಳಗಾದಾಗ ಅದನ್ನು ನಿಷೇಧ ಮಾಡ್ಲಿಕ್ಕಿಲ್ಲ. ಈಗ ಅಣ್ಣ ಇರುವಾಗ ತಮ್ಮ ಮದುವೆ ಆಗ್ಬಹುದಾ? ಕೆಲವರು ಕೇಳ್ತಾರೆ. ಭೀಮ ಮದುವೆ ಆಗಲಿಲ್ವೋ? ಆಗಿದ್ದಾನಲ್ಲ, ದೋಷ ಇಲ್ವಲ್ಲ? ಯಾಕಿಲ್ಲ? ಅಲ್ಲಿ ಆಪದ್ಧರ್ಮ ಎಂಬುದನ್ನು
ಅಂದ್ರೆ ಅದನ್ನು ಆಚರಿಸದೇ ಇದ್ರೆ ಹಾ. ಆಪತ್ತುಂಟು ಎಂಬುದರಿಂದ ಹಾ, ಹಾ, ಹಾ. ಹಾಗಂತ ನಮ್ಗೆ ಅನುಕೂಲ ಆಗುವಾಗಲ್ಲ ಇದು ಆಪದ್ಧರ್ಮ ಅಂತ ಮಾಡ್ತೇವೆ ಅಂತ. ಅಲ್ಲ, ಅಲ್ಲಿ ನಿನ್ನ ತಾಯಿ ಹೇಳಿದಳಂತೆ, ಹೆಣ್ಣು ತಾನಾಗಿ ಬಯಸಿ ಬಂದಾಗ ತಿರಸ್ಕರಿಸಬೇಡ ಅಂತ. ಇನ್ನು ನಾನು ಹೇಳಬಹುದಾದ್ದು ಗೊತ್ತುಂಟು, ಆದ್ರೂ ಪಂಥಕ್ಕೆ ನಿಂತಿದ್ದೆ. ವಾದದಲ್ಲಿ ನೀನು ನನ್ನನ್ನು ಸೋಲಿಸಬಹುದು, ಯಾಕೆ ನಾನು ವಾದದಲ್ಲಿ ಗೆಲ್ಲಿಗೆ ಹೊರಟವನು. ಆದ್ರೆ ಜನನಿ ಎಂದ ಮಾತಿಗೊಂದು ಮೌಲ್ಯ ಬಂದದ್ದು ಪೂರ್ವಜನ್ಮ ಕೃತದಿಂದ. ಅಲ್ಲ, ನಾನು ನಿನಗೆ ಸೋಲಬೇಕಾಗಿದೆ, ಗೊತ್ತಾಯ್ತು, ಸೋತೆ ಬಂದಿದ್ದೇನೆ. ಏನು ಮಾಡುವ, ಈಗ ನಾನೇ ಸೋಲುವ ಪರಿಸ್ಥಿತಿ ಉಂಟು, ನೀನು ಸೋಲಿಕ್ಕಿಲ್ಲ. ಯಾಕಂದ್ರೆ ಯಾಕೆ? ಅಲ್ಲಿಯೂ ಅಂತಹ ಒಂದು ಸನ್ನಿವೇಶ ನಿರ್ಮಾಣವಾದಲ್ಲಿ ನಾವು ದಾಂಪತ್ಯವನ್ನಾದರೂ ಒಂದು ನಿಬಂಧನೆಗೊಳಪಟ್ಟು ಆಚರಿಸ್ತಾ ಇದ್ದೇವೆ. 1 ವರ್ಷ ಧರ್ಮರಾಯನ ಪತ್ನಿಯಾಗಿ 4ವರಿಗೂ ತಾಯಿಯಾಗಿಯೇ ಇರ್ತಾಳೆ. ಮತ್ತಿನ ವರ್ಷ ಅವನಿಗೆ ಮಗಳಂತೆ, ಸೊಸೆಯಂತೆ, ಉಳಿದ 3ವರಿಗೆ ತಾಯಿಯಾಗಿ, ಈ ಭೀಮನಿಗೆ ಪತ್ನಿಯಾಗಿ. ಇದೇ ಸಂಬಂಧವೇ ಹೊರತು ಅದರಲ್ಲೆಲ್ಲ ಕಾರ್ಯಸ್ಥಾನ ಎಲ್ಲಿರುವುದು ಯೋಚನೆ ಮಾಡು. ಕಾಮ ಅದಿಲ್ಲಿ ಪಕ್ಕನೆ ಮೇಲ್ನೋಟಕ್ಕೆ ಹೇಳ್ತಾರೆ ಅದು ಮೈಯಲ್ಲಿ ಅಲ್ವಾ, ಮೈಯಲ್ಲಿ ಅಭಿವ್ಯಕ್ತಿ, ಆದ್ರೆ ಜನ್ಮ ಎಲ್ಲಿ ಅದಕ್ಕೆ? ಮನಸ್ಸಿಜ ಅಲ್ವಾ. ಕಾಮಕ್ಕೆ ಸ್ಥಾನ ಮನಸ್ಸು. ಮನಸ್ಸನ್ನು ನಿಯಂತ್ರಿಸಿಕೊಂಡಿರ್ತಾನೆ ಒಬ್ಬ ಅಂತಾದ್ರೆ ಮತ್ತೆ ಮೈಯ ಚರ್ಯೆಗೆ ಮಹತ್ವ ಅಲ್ಲ, ಮತ್ತೆ ಮೈ ಚರಿಸಲಾರದು. ಅಂತೆ ಮನಸ್ಸನ್ನು ಗಟ್ಟಿ ಇಟ್ಟುಕೊಂಡ್ರೆ ನಿನ್ನಂತವಳಿಗೆ ಆ ಕಾಮ ಒಂದು ದೊಡ್ಡ ಕಾಟ ಕೊಟ್ಟ. ಅಂದ್ರೆ ಈಗ ನೀವು ತಾಯಿಯ ಜನನಿ ಮಾತಿಗಾಗಿ ಕೂಡಿ, ಜನನಿ ಮಾತಿಗಾಗಿ ಕೂಡಿ, ಜನನಿ ಓರ್ವಳನ್ನು ಕೂಡಿ, ಜನನಿ ಓರ್ವಳನ್ನು ಜನಗನಿಂದಲೆಂದ ಮಾನವೀಯ ಬಹುದೆ ನೀನು ಮನಸ್ಸಿಗೆ ಪಾಠದಿಂದ ಕಲಿತೆನಯ್ಯ ಮನಸ್ಸಿಗೆ ಪಾಠದಿಂದ ಕಲಿತೆನಯ್ಯ ನನಗೆ ಘನವಾದ ಮೋಹದಿ ಲಭಿತು ಎರಗುವೆ ಮಾನುನಗೆ. ಪಾರ್ಥ, ಊರ್ವಶಿ ದೇವಿ, ಅದು ನೀವು 5ರು ಸೇರಿ ಅದನ್ನು ಹೊಂದಿಸಿಕೊಂಡಿರಿ, ನಿಯಮಕ್ಕೂ ಹೊಂದಿಸಿದಿರಿ, ಬದುಕಿಗೂ ಹೊಂದಿಸಿಕೊಂಡಿರಿ. ಅಷ್ಟೇ ಅಲ್ಲ, ನೀನು ತೀರ್ಥಯಾತ್ರೆ ಮಾಡಿದೆ ಅಂತಲ್ಲ, ಹೌದು. ಆವಾಗಲೂ ಕೆಳಗಿಳಿದರು ಮದುವೆ, ಮೇಲೆ ಏರಿ ಬಂದರು ಮದುವೆ. ಕೆಲವು ಸಲ ನಮ್ಮ ಗ್ರಹಚಾರಕ್ಕೆ ಅಂಥದ್ದೇ ಆಗುದು. ಹೋದಲ್ಲಿ ನಾವು ಎಣಿಸದೇ ಇದ್ದದ್ದು. ಅಲ್ಲ, ಗ್ರಹಚಾರ ಅಂದ್ರೆ ಕೆಟ್ಟ ಅರ್ಥದಿಂದ ಅಲ್ಲಪ್ಪ, ಹೇಳಿದಲ್ಲಪ್ಪ. ನಾನು ಹೇಳಿದ್ದು ಆಗಬಾರದು ಅಂತಲ್ಲ, ಆಗ್ಲಿ ಆಗ್ತದೆ, ಆಗ್ಲಿ. ಪಾತಾಳದಲ್ಲಿ ಒಂದು ಮದುವೆ ಆಗ್ತದೆ ನಿನಗೆ ಅಂತಂದ್ರೆ ಆಗ್ಲಿ. ಸ್ವರ್ಗಕ್ಕೆ ಬಂದಾಗ ಒಂದು ದಿನಕ್ಕಾದರೂ ಮನಸ್ಸು ಮಾಡುವುದಕ್ಕೆ ಅದೊಂದು ಹಾದಿ ಅಲ್ವೇ? ಮದುವೆ ಅಲ್ಲ, ನಾವು ಎಷ್ಟು ಕೇಳುತ್ತೇವೆ ಅದನ್ನು. ಆದರೆ ತಾಯಿ ಹೇಳಿದ ಮಾತನ್ನು ನಡೆಸುವಲ್ಲಿ ಎಂತಹ ನಿಷ್ಠೆ ನಿಮ್ಮದು, ಹೌದಾ? ಲೋಕವೂ ಒಪ್ಪಿತು,